ನಿನ್ನೆ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ವಿಧಾನಸಭೆಯಲ್ಲಿ ಮಂಡನೆ ಆದ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಯಿತು. ಏನಿದು ದ್ವೇಷ ಭಾಷಣ? ಇದು ನಮ್ಮನ್ನು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ, ಬಿ ಜೆ ಪಿನ ಟಾರ್ಗೆಟ್ ಮಾಡಿಕೊಂಡೇ ಕಾಂಗ್ರೆಸ್ನವರು ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿರೋದು, RSS ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಚರ್ಚೆ ಬಂತು. ದ್ವೇಷ ಭಾಷಣ ಅಂತ ಬಂದ ತಕ್ಷಣ ಬಿ ಜೆ ಪಿಯವರೇ ಟಾರ್ಗೆಟ್ ಯಾಕಾದರೂ ಇದರಲ್ಲಿ, ಅಥವಾ ಬಿ ಜೆ ಪಿಯವರು ಆ ಥರ ಯಾಕೆ ಭಾವಿಸ್ತಾ ಇದ್ದಾರೆ, ಅಥವಾ RSSನ ಟಾರ್ಗೆಟ್ ಮಾಡಿಕೊಂಡೇ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನು ಇಲ್ಲಿ ಮಂಡಿಸಿದೆಯಾ? ಒಂದು ಟಾರ್ಗೆಟ್ ಇಟ್ಕೊಂಡೇ ಮಾಡಿದ್ದಾರಾ, ಅಥವಾ ದ್ವೇಷ ಭಾಷಣ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಆತನ ಭಾಷೆ ಬಗ್ಗೆ ಆಗಲಿ, ಲಿಂಗದ ಬಗ್ಗೆ ಆಗಲಿ, ಸಮುದಾಯದ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ ದ್ವೇಷವನ್ನು ಹುಟ್ಟುಹಾಕುವ, ಅದನ್ನು ಪ್ರಸಾರ ಮಾಡುವ, ಅದನ್ನು ಪ್ರಚಾರ ಮಾಡುವ ಇಂಥ ಶಕ್ತಿಗಳ ವಿರುದ್ಧವಾಗಿ ಒಂದು ಕಾಯ್ದೆ ತರ್ತಾ ಇದ್ದೀವಪ್ಪ ನಾವು, ಇದೀಗ ವಿಧೇಯಕ ಮಂಡನೆ ಆಗಿದೆ, ಎಲ್ಲ ಕಡೆ ಪಾಸ್ ಆದರೆ ಇದು ಕಾಯ್ದೆ ಆಗುತ್ತೆ ಅಂತೇಳಿ ಸರ್ಕಾರದ ಒಂದು ವಾದ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಬಹಳ ಅಪ್ಸೆಟ್ ಆಗಿದ್ದಾರೆ, ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದು ಯಾರ್ಯಾರಿಗೋ ಮಾಡಿರೋದಲ್ಲರಿ, ಬರೀ ನಮ್ಮನ್ನು ಮಾತ್ರ ಗುರಿಯ ಇಟ್ಕೊಂಡೇ ಇವರು ಬರೆದಿದ್ದಾರೆ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದು ನೋಡಬೇಕಾಗಿದೆಯಾ? ಅಥವಾ ಈ ದ್ವೇಷ ಭಾಷಣದ ಪರಿಣಾಮಗಳು, ದ್ವೇಷ ಭಾಷಣ ಯಾವಾಗ ಜಾಸ್ತಿ ಆಗ್ತವೆ, ದ್ವೇಷ ಭಾಷಣವನ್ನು ಯಾರು ಮಾಡ್ತಾ ಇದ್ದಾರೆ, ಭಾಷಣದ ಬಗ್ಗೆ ಯಾರಿಗೂ ತಕರಾರಿಲ್ಲ ಇಲ್ಲಿ. ಆ ಭಾಷಣದ ಪಕ್ಕದಲ್ಲಿ ಒಂದು ದ್ವೇಷ ಅಂತ ಒಂದು ಶಬ್ದ ಇದೆಯಲ್ಲ, ಈ ದ್ವೇಷ ಅನ್ನೋದು ಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಇರುತ್ತೆ. ಇದು ಮಂಡನೆ ಆದಾಗ ಆ ನಂತರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಬಂದಿವೆ ನೋಡಿ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದಗಳು ಹೌದು. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ ಇದೆ. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಲಿಕ್ಕೆ. ದ್ವೇಷ ಭಾಷಣದ ಹೆಸರಿನಲ್ಲಿ ಹಿಂದುತ್ವವನ್ನು, ಹಿಂದೂ ನಾಯಕರನ್ನ ಅಣಿಯಬೇಕು ಅಂತೇಳಿ ಕಾಂಗ್ರೆಸ್ನ ಆಡಳಿತ ತೀರ್ಮಾನ ಮಾಡ್ಕೊಂಡಿದೆ. ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದೂ ಪರವಾದ ಯಾವುದೇ ಕಾರ್ಯಕರ್ತರು ಒಂದು ಯಾವುದೇ ವಿಷಯವನ್ನು ಹಾಕಿದ್ರೆ ಅವರನ್ನು ಟಾರ್ಗೆಟ್ ಮಾಡಿ ಸ್ವಯಂ ಅವರೇ ಕಂಪ್ಲೇಂಟ್ ತೆಗೆದುಕೊಂಡು ಅರೆಸ್ಟ್ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಹೀಗಿದ್ದು ದ್ವೇಷ ಭಾಷಣ ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದರಾಜ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಗೋವಿಂದರಾಜ್ ಅವರೇ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ರಾಜಶೇಖರಾನಂದ ಶ್ರೀಗಳಿದ್ದಾರೆ, ವಜ್ರದೇಹಿ ಮಠ. ಸ್ವಾಗತ ಶ್ರೀಗಳೇ, ತಮಗೆ ಒಂದು ಡಿಬೇಟ್. ನಮಸ್ತೆ. ಮೊದಲಿಗೆ ಗೋವಿಂದರಾಜ್ ಅವರು ಕೇಳಬೇಕು. ಗೋವಿಂದರಾಜ್ ಅವರೇ, ಈ ದ್ವೇಷ ಭಾಷಣ ಅಂದರೆ ಹೆಸರಲ್ಲೇ ಒಂಥರ ದ್ವೇಷ ಇದೆ. ಆ ಎರಡು ಪದಗಳು ದ್ವೇಷ ಭಾಷಣ ಅಂಥೇಳಿ. ದ್ವೇಷ ಭಾಷಣ ಸರಿ ಮಾಡ್ಕೊಳ್ಳಿ ಬಿಡಲಿ ಸರ್ಕಾರ, ಯಾರು ದ್ವೇಷ ಭಾಷಣ ಮಾಡ್ತಾರೋ ಅವ್ರಿಗೆ ಅನ್ವಯ ಆಗುತ್ತೆ ಅಂತ ನೀವು ಸುಮ್ಮನಿರ್ಬೋದಾಗಿತ್ತೇನೋ. ಅದು ಏಕದಮ್ಮು ದ್ವೇಷ ಭಾಷಣ ಅಂದ ತಕ್ಷಣ ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನೀವು ಒಂಥರ ಇಂಡೈರೆಕ್ಟಾಗಿ ಅವರು ಆರೋಪ ಮಾಡಿದರೆ ನೀವು ಅಪರಾಧಿ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರಿ ಹೋಗಿ. ಅವರು ಅಕ್ಯೂಸ್ಡ್ ಅಂತ ಹೇಳಿದರೆ ನೀವಾಗ ಅಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ. ನಮ್ಮ ಮೇಲೆ ಹೇಳಿದ್ದಾರೆ, ನಮ್ಮ RSS ಮೇಲೆ ಹೇಳಿದ್ದಾರೆ, BJP ಮೇಲೆ ಹೇಳಿದ್ದಾರೆ. ಯಾಕೆ ಈ ಥರ ಮಾಡ್ಕೊಂಡಿದ್ದು ನೀವು? ದ್ವೇಷ ಭಾಷಣ ಅಂತ ಹೇಳಿದ್ರ, RSS ಮಾಡುವ ದ್ವೇಷ ಭಾಷಣ ಅಂತ ಅಲ್ಲಿ ವಿಧೇಯಕ ಮಂಡಿಸಿದ್ರ, BJP ಮಾಡುವ ದ್ವೇಷ ಭಾಷಣ ಏನು ಹೇಳಿರ್ಲಿಲ್ವಲ್ಲ. ದ್ವೇಷ ಭಾಷಣ ಅಷ್ಟೇ ಪದ ಬಳಸಿರೋದಲ್ಲಿ. ಇವತ್ತು ಕಾಂಗ್ರೆಸ್ದವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದೇ ದ್ವೇಷ ಭಾಷಣ ಹತ್ತಿಕ್ಬೇಕು ಅಂತ ಅಲ್ಲ. ನೋಡಿ, ಇವತ್ತೇನಾಗಿದೆ ಅಂದರೆ ಹಿಂದೂಗಳು ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಬೇರೆ ಧರ್ಮದವ್ರು ಮಾತಾಡಿದ್ರೆ ಖಂಡಿತವಾಗ್ಲೂ ಸಹಿಸ್ಕೊತಾರೆ, ಅಪ್ಕೊತಾರೆ, ಎಲ್ಲವೂ ಆಗುತ್ತೆ. ನೋಡಿ,
ಈಗ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಮತ ಅಂದ, ದಾಳಿಕೋರ, ಮಹಿಳೆಯರ ಹತ್ಯೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಹಾಗಾದ್ರೆ? ಇಲ್ಲ ಅಂತ ಒಪ್ಕೊಳ್ತಾರೆ ಹಾಗಾದ್ರೆ? ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗಿದ್ದು, ಕೊಡಗು ರಾಜ್ಯದ ಮೇಲೆ ಸಾಕಷ್ಟು ಜನ ಕೊಲೆ ಮಾಡಿದ್ದು, ಇದು ಸತ್ಯನ ಸುಳ್ಳ ಅನ್ನೋದನ್ನ ಇವತ್ತಿನ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿ ಈ ರಾಜ್ಯದ ಜನತೆಗೆ ಹೇಳುವಂತ ಕೆಲಸ ಮಾಡಬೇಕು. ಯಾಕೆಂದ್ರೆ ಇದು ಸುಳ್ಳು ಅನ್ನೋದನ್ನ ನೀವು ಯಾವ ರೀತಿ ಹೇಳ್ತೀರಾ, ಸತ್ಯ ಅನ್ನೋದನ್ನ ಯಾವ ರೀತಿ ಹೇಳ್ತೀರಾ? ಹೇಳೋದಾದ್ರೆ ನಾವು ಸತ್ಯವನ್ನು ಹೇಳ್ಬೇಕಾದ್ರೆ ನೀವು ದೇಶ ಭಾಷಣ ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಈಗ ಅದೇ ರೀತಿ ಗುಲ್ಬರ್ಗದಲ್ಲಿ ಹೈದರಾಬಾದ್ ನಿಜಾಮರು ರಜಾಕರು ದಾಳಿ ಮಾಡಿದ್ರು, ಸಿಕ್ಕ ಮಕ್ಕಳನ್ನ, ವಯಸ್ಸಾದವ್ರನ್ನ, ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ರು. ಸೊ ಇದನ್ನು ನಾವು ಹೇಳಕೊಳ್ಟ್ರೆ ಕಾಂಗ್ರೆಸ್ನವ್ರಿಗೆ ಅಗರ ಬೆಂಕಿ ಕಂಡಂಗ ಆಗುತ್ತಾ? ಯಾಕೆ? ನಡೆದಿದ್ದ ಘಟನೆ ಸತ್ಯ ಅಲ್ವಾ? ಯಾರು ಮಾಡಿದ್ದು ಅಂತ ಗೊತ್ತಿದೆಯಲ್ವಾ? ಇದನ್ನ ನೀವು ಸತ್ಯ ಅಂತ ಹೇಳ್ತೀರಾ, ಸುಳ್ಳು ಅಂತ ಹೇಳ್ತೀರಾ? ಅಲ್ಲ, ಒಂದ್ ನಿಮಿಷ ಸರ್. ಈ ತರ ವಿಚಾರಗಳನ್ನ ನಮ್ಮ ಸಮುದಾಯದ ಮುಂದೆ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಯಾಕೆ ಕೋಪ ತಾಪ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟು ಏನು ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಸರ್ ಕಾಂಗ್ರೆಸ್ಸು ಮಾಯ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿಯ ಬಿಲ್ಗಳನ್ನ ತಂದರೆ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಆಕ್ಸಿಜನ್ ಸಿಕ್ದಂಗೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಹಿಂದೂ ಕಾರ್ಯಕರ್ತರಿರ್ಬೋದು, ಹಿಂದೂ ಸಮಾಜದ ವಿಚಾರಗಳನ್ನ ಚರ್ಚೆ ಮಾಡೋಂಥವ್ರು ಇರ್ಬೋದು, ಹಿಂದೂಗಳ ವಿಚಾರವಾಗಿ ಯಾರು ಹೇಳ್ತಾರಲ್ಲ ಅಂಥವ್ರನ್ನೇನ ಮಟ್ಟ ಹಾಕ್ಬಿಟ್ರೆ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಅನುಕೂಲ ಆಗ್ಬೋದು ಒಂದೇ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿಯ ಒಂದು ವಿಧೇಯಕಗಳನ್ನ ತರಕೊಳ್ತಿದ್ದಾರೆ ಸರ್. ಇಲ್ಲಿ ಇಷ್ಟು 70 ವರ್ಷಗಳಿಂದ ಸುಮಾರು ಕಾಂಗ್ರೆಸ್ನವ್ರು 60-65 ವರ್ಷಗಳ ಆಡಳಿತ ಮಾಡಿದ್ರಲ್ಲ ಸರ್, ಯಾವತ್ತು ಅನಿಸ್ತಾ ಇದು ಕರ್ನಾಟಕದ ಕಾಂಗ್ರೆಸ್ಗೆ ಅನಿಸ್ಬೇಕು ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ದ್ವೇಷ ಭಾಷಣದ ಹೆಸರಲ್ಲಿ ಎಲ್ಲ ಒಂದ್ ಕಡೆ ಬಾಯಿ ಮುಚ್ಚಿಸ್ಬೇಕು. ಹೇಳಿ ಸರ್. ಟಿಪ್ಪು ಸುಲ್ತಾನ್ ಅಂದ್ರಿ, ನನಗೆ ನೆನಪಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಇದ್ರೆ ನೀವು ಕರೆಕ್ಷನ್, ಇಬ್ಬರು ನನ್ನ ಕರೆಕ್ಷನ್ ಮಾಡ್ಬೋದು. ಟಿಪ್ಪು ಸುಲ್ತಾನ್ ಬಗ್ಗೆ ಏನೋ ಮಾತಾಡ್ಬಿಟ್ರು ಅಂತ ಹೇಳಿ ಯಾರೋ ದ್ವೇಷ ಭಾಷಣದ ಕೇಸ್ ನಿಮ್ಮ ಮೇಲೆ ಯಾರು ಹಾಕಿಲ್ಲ. ಇಲ್ಲಿವರೆಗೂ ಅಲ್ಲ, ಟಿಪ್ಪು ಸುಲ್ತಾನ್ ಮಾತ್ರ ನೀವು ಅದು ಉದಾಹರಣೆ ಕೊಟ್ಟಿದ್ದು ಕೇಳ್ತಾ ಇದ್ದೀವಿ. ಟಿಪ್ಪು ಸುಲ್ತಾನ್ ಬಗ್ಗೆ ನೋಡಿ, ಇತಿಹಾಸ ಸದಾ ಚರ್ಚಾಸ್ಪದ ವಿಚಾರಣೆ ಅದು. ಟಿಪ್ಪು ಪರವಾಗಿಯೂ ಮಾತಾಡೋರು ಇದ್ದಾರೆ, ಟಿಪ್ಪು ವಿರುದ್ಧವಾಗಿ ಮಾತಾಡೋರು ಇದ್ದಾರೆ. ಟಿಪ್ಪು ಪರವಾಗಿ ನಂತರ ನೋಡಪ್ಪ ಇಷ್ಟು ಸಾಕ್ಷಿ ಇದೆ ಅಂತ ಕೊಡುವವರು ಇದ್ದಾರೆ, ಟಿಪ್ಪು ವಿರುದ್ಧವಾಗಿ ಇಷ್ಟು ಸಾಕ್ಷಿಯನ್ನು ಕೊಡುವವರು ಇದ್ದಾರೆ, ನಮ್ಮ ಮುಂದೆ ಇದ್ದಾರೆ. ಇದು ದ್ವೇಷ ಭಾಷಣದ ಕ್ಯಾಟಗರಿಗೆ ಟಿಪ್ಪು ಸುಲ್ತಾನ್ ಬಂದಿದ್ದಾನೆ ಅಂತ ನಮಗನ್ಸಲ್ಲ. ಯಾವ ವಿಚಾರ? ಈಗ ನಿಮ್ಮದೇ ನಾಯಕರು ಆಸ್ಟ್ರೇಲಿಯಾದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಿಗದಿಯಾಗಿದ್ದಂಥ ಭಾಷಣವನ್ನು ಆಯಾ ದೇಶದ ಯೂನಿವರ್ಸಿಟಿಗಳಿಂದ, ಆಯಾ ದೇಶದ ದೊಡ್ಡ ದೊಡ್ಡ ಹಾಲ್ಗಳಿಂದ ಬಾಯ್ಕಾಟ್ ಮಾಡಿ ನಿಮ್ಮನ್ನು ಆಚೆ ಹಾಕ್ಬಿಟ್ರು. ಆ ಲೀಡರ್ಗಳು ಯಾರು ಅಂತ ಆಮೇಲೆ ಹೇಳ್ತೀನಿ ಬೇಕಾದ್ರೆ ನಾನು. ಏನು ವಿಷಯ ಏನಂದರೆ ಹೇಟ್ ಸ್ಪೀಚ್ ಮಾಡ್ತಾರೆ ಇವರು ಅಂತ. ಹೇಟ್ ಸ್ಪೀಚ್ ಅಲ್ಲಿ ಹೋಗಿ ಟಿಪ್ಪು ಸುಲ್ತಾನ್ ಭಾಷಣ ಮಾಡ್ತಾ ಇದ್ರು ಅವರು. ಪ್ರಶ್ನೆ ದ್ವೇಷ ಭಾಷಣ ಅನ್ನೋದನ್ನ ನೀವು ಯಾಕೆ ಓನ್ ಮಾಡ್ಕೋತಾ ಇದ್ದೀರಾ? ನನಗೆ ಹೇಳಿ ನೀವು ಯಾಕೆ ಓನ್ ಮಾಡ್ಕೋತಾ ಇದ್ದೀರಾ ಅಂತ ನಮ್ಮ ಧರ್ಮದ ಬಗ್ಗೆ ಚರ್ಚೆ ಮಾಡಿ. ಅದು ವಾಕ್ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ ಸ್ವಾಮಿ, ಮಾತಾಡಿ. ಇಲ್ಲಿ ಟಿಪ್ಪು ಸುಲ್ತಾನ್ ವಿಚಾರ ಬಂದ ದ್ವೇಷ ಭಾಷಣ ಅಂತ ಎಲ್ಲಿ ಕೇಸ್ ಹಾಕಿದ್ರೆ ಅದನ್ನ ಹೇಳಿ ಸರ್. ಈಗ ಕಾಂಗ್ರೆಸ್ನವ್ರು ಥಿಂಕ್ ಮಾಡ್ತಾ ಇರೋದು ಅದೇ ರೀತಿ ಅಲ್ವಾ? ಕಾಂಗ್ರೆಸ್ ಉದ್ದೇಶನೇ ಅದು. ಈ ರೀತಿಯ ವಿಚಾರಗಳನ್ನ ಹೇಳಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕಳೆದೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸಂಬಂಧಪಟ್ಟವ್ರನ್ನ ಎಲ್ಲ ಒಂದ್ ಕಡೆ ಅವ್ರನ್ನ ನಿಮ್ಮ ಇಡೀ ಪಾರ್ಟಿ ಅಸ್ತಿತ್ವ ಉಳ್ಕೊಂಡಿರೋದೇ ದ್ವೇಷ ಭಾಷಣದಲ್ಲ? ಖಂಡಿತ ಕಿತ್ತಾಕ್ಬಿಟ್ರೆ ಪಾರ್ಟಿ ಏನಿಲ್ಲ. ಸತ್ಯ ಹೇಳಿದಾಗ ಸಹಜವಾಗಿ ಎಲ್ರಿಗೂ ಕೋಪ ಬರೋದು ಸಹಜ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಅವ್ರಿಗೂ ಬಂದಿದೆ. ಮುಂದಿನಿಂದಲೇ ಗೊತ್ತಾಗುತ್ತೆ ಈ ರೀತಿಯ ವಿಧೇಯಕಗಳನ್ನ ಯಾಕೆ ಏರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಈಗ ಡಿಜೆಹಳ್ಳಿ ಕೆಜೆಹಳ್ಳಿ ಒಂದು ದೊಡ್ಡ ದೌರ್ಜನ್ಯ ಆಯ್ತು. ಅಲ್ಲ, ಕೇಂದ್ರಕ್ಕೆ ಹೋದಾಗ ಒಂದು ಕೆಲಸ ಮಾಡ್ಬಿಡಿ ನೀವು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ವಿರೋಧಿ ಬಿಲ್ ಮಂಡಿಸ್ಬಿಡಿ. ಒಂದು ಓಲೈಕೆ ರಾಜಕಾರಣ ವಿರೋಧಿ ಬಿಲ್, ಪ್ರತಿಬಂಧಕ ಬಿಲ್ ಮಂಡಿಸ್ಬಿಡಿ. ಅಲ್ಲ, ನೀವು ಅದನ್ನ ಹೇಳ್ತಾ ಇರ್ತೀರಲ್ಲ, ಈಗ ಅವ್ರ ದ್ವೇಷ ಅಂತ ನೀವು ಓಲೈಕೆ ಅಂತ ಹೇಳ್ತೀರಿ. 80% ಇರ್ತಕ್ಕಂಥ ಹಿಂದೂಗಳ ಬಗ್ಗೆ ಪ್ರೀತಿ ಇಲ್ಲ, 20% ಇರ್ತಕ್ಕಂಥ ಬೇರೆ ಧರ್ಮದ ಬಗ್ಗೆ ಬಹಳ ಒಪ್ಕೊಳ್ಳೋದಕ್ಕೆ ಅದೇನು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಮುಸ್ಲಿಮರ ಪದನೇ ಬಳಸ್ತಾ ಇಲ್ಲ, ಬೇರೆ ಧರ್ಮ. ಇವರಿಗೆ ಕಾನೂನಲ್ಲೂ ಇಲ್ಲ ಸರ್. ಅಂತ ವಿಚಾರಗಳನ್ನ ತಂದ್ಬಿಟ್ಟು ಇವತ್ತು ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಆಲ್ರೆಡಿ ಈ ರೀತಿಯಾದ ಒಂದು ಸೆಕ್ಷನ್ ಅಲ್ಲಿ 193 ಇರ್ಬೋದು, ಈಗ BNS 196 ಅಲ್ಲಿ ಆಲ್ರೆಡಿ ಇದೆ. ಮೊದಲು IPC 153 ಏನಲ್ಲಿತ್ತು, ಸೆಕ್ಷನ್ 299 ಇವೆಲ್ಲವೂ ಕೂಡ ಆಲ್ರೆಡಿ ಸೆಕ್ಷನ್ ಅಲ್ಲಿ ಸೇರಿಸಿರ್ತಕ್ಕಂಥ ವಿಚಾರನೆ ಇಲ್ಲಿ ಬಂದು ತಿರ್ಗಾ ಇವ್ರನ್ನ ಮಾಡ್ತಾರೆ ಅನ್ನೋ ಉದ್ದೇಶ ಏನಾಗುತ್ತೆ? ಗೋವಿಂದರಾಜು ಅವರು ಅಥವಾ ಬಿಜೆಪಿ ಅವರು ಅಥವಾ RSS ಅವರು ಪಡ್ತಿರ್ತಕ್ಕಂಥ ಆತಂಕಕ್ಕೆ ಕಾರಣನೇ ಇಲ್ವಾ? ಒಂದು ಕಾಲಕ್ಕೆ ಇದೆಲ್ಲ ಸ್ಟೇಷನ್ ಬೇಲ್ ವಿಚಾರ ಕೊಡ್ರೆ, ಸ್ಟೇಷನ್ ಬೇಲ್ ಆಗ್ತಾ ಇತ್ತು. 3 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆ ಕೇಸ್ಗಳಿಗೆಲ್ಲ ಸ್ಟೇಷನ್ ಬೇಲ್ ಕೊಡ್ಬೋದಾಗಿತ್ತು. ಇದು ನೀವು 10 ವರ್ಷಕ್ಕೆ ಎಗ್ಗಿಸ್ತಾ ಇದ್ದೀರಲ್ಲ. ಇದು ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, 4, 5 ಯಾರನ್ನ ಇಟ್ಕೊಂಡಿದ್ದೀರಿ ನೀವು? ಅವ್ರು ಹೇಳ್ತಿರೋದು ಅವ್ರ ಆತಂಕದಲ್ಲಿ ಏನು ಎಲ್ಲ ಪೂರ್ತಿ ಸುಳ್ಳಿದೆಯಾ? ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡೇ ಇಲ್ವಾ? ಇದೆ ಆತಂಕ ಸರಿ ಇದೆ, ಸರಿ ಇದೆಯಾ? ಕಲ್ತಿರೋದು ಅದು ದ್ವೇಷ ಭಾಷಣ, ಕಲ್ತಿರೋದೇ ದ್ವೇಷ ಭಾಷಣ. ಅದು ಬಿಡಕ್ಕಾಗುತ್ತೋ ಇಲ್ವೋ? ನಾವು ದ್ವೇಷ ಭಾಷಣ ಬಿಡದಲ್ಲಿ ಉಸಿರಾಡಕ್ಕಾಗುತ್ತೋ ಇಲ್ವೋ? ದ್ವೇಷ ಭಾಷಣ ಇಲ್ಲದೆ ಚುನಾವಣೆ ಗೆಲ್ಲಕ್ಕಾಗುತ್ತೋ ಇಲ್ವೋ? ದ್ವೇಷ ಭಾಷಣ ಇಲ್ಲದೆ ಅಮಾಯಕರ ಹತ್ಯೆ ಆಗಿ ಉತ್ತರ ಆಗ್ತದಲ್ಲ,
ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಆಗ್ತದಲ್ಲ, ಅದರ ಅಮಾಯಕರ ಹತ್ಯೆಯಾಗಿ ನಾವು ಚುನಾವಣೆಗೆ ಹೋಗೋಕ್ಕಾಗ್ತದೋ ಇಲ್ವೋ, ಈ ರೀತಿಯ ಆತಂಕ ಅವ್ರಿಗಿದೆ. ಅವ್ರು ಕಂಟ್ರೋಲ್ ಮಾಡ್ಕೋಬೇಕು ದ್ವೇಷ ಭಾಷಣವನ್ನ. ಆಮೇಲೆ ಅವರೇ ಅಂತಲ್ಲ, ಯಾರೇ ಆಗಲಿ ನೋಡಿ, ಬಿಜೆಪಿ ಅವ್ರು ಮಾಡಿದ ಭಾಷಣ ನಿಮ್ಗೆ ದ್ವೇಷದನ್ನೇ ಕಾಣಿಸ್ಬಿಟ್ರೆ ಮಾಡಲ್ಲ ಅಂತ ಇಲ್ಲ, ಹಂಗಾಗಲ್ಲ. ಗೋವಿಂದರಾಜು ಒಂದು ಭಾಷಣ ಮಾಡ್ತಾರ್ರಿ, ನಿಮ್ಗೆ ಅವ್ರು ಆಡಿದ ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲವೂ ದ್ವೇಷ ಅನ್ಸ್ಬಿಟ್ರೆ ನಿಮ್ಗೆ ಅವ್ರ ಹಂಗಾರೆ ಮಾತಾಡಂಗೆ ಇಲ್ವಾ ಅವ್ರಂಗಾದ್ರೆ? ರಮಕಾಂತ್ ಹಂಗೇನಾರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಕೋರ್ಟ್ಗೆ ಹೋದ್ರೆ ಚಿಮರಿಯಾಗಿ ಕಳಿಸ್ತಾರೆ, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಓಕೆ, ಯಾವುದು ದ್ವೇಷ, ಯಾವುದು ನಿಮ್ ಪ್ರಕಾರ ದ್ವೇಷ ಅಂದ್ರೆ ಸಾಬ್ರ ಮೇಲೆ ಮುಸ್ಲಿಮರ ಮೇಲೆ ಮಾತಾಡಿದ್ರೆ ದ್ವೇಷ ಅಂತನಾ? ಯಾವ ತರ ಅದು? ಕೇವಲ ಒಂದು 4-5 ವಾಕ್ಯ ನೀವು ಉದಾಹರಣೆ ಕೊಟ್ಬಿಡ್ಬೇಕಾಗಿತ್ತು. ಈ ತರದ ವಾಕ್ಯ ಅಂತ ಹೇಳ್ಬೇಕಾಗಿತ್ತು ನೀವು. ಒಂದೇನಾಗಿದೆ ಗೊತ್ತಾ, ಇವ್ರ ಮಾತಲ್ಲಿ ಇವಾಗ ನೀವೇ ಕೇಳ್ಕೊಂಡ್ರಿ, 80% ಹಿಂದೂಗಳು, 20% ಮುಸಲ್ಮಾನರು, ಬೇರೆ ಧರ್ಮದವರು, ಅದಲ್ಲ ಭಾರತ, ಭಾರತೀಯರು ನಾವೆಲ್ಲ ಒಂದು, 140 ಕೋಟಿ ಜನ ನಾವೆಲ್ಲ ಸಹೋದರರು, ಈ ಮಾತುಗಳು ಬರಬೇಕಿದೆ. ಯಾಕಂದ್ರೆ ನೋಡಿ, ಧರ್ಮ ಅನ್ನೋದಿದೆಯಲ್ಲ, ನನ್ನಷ್ಟು ಧಾರ್ಮಿಕ ವ್ಯಕ್ತಿ ಬಿಜೆಪಿಲಿ ಯಾವ ನಾಯಕನೂ ಇಲ್ಲ. ನಾನು ಕಾಂಗ್ರೆಸ್ ವಕ್ತಾರ ಆದ್ರೂ ಕೂಡ ನನ್ನಷ್ಟು ಧಾರ್ಮಿಕ ವ್ಯಕ್ತಿ ಬಿಜೆಪಿ ಯಾವ ನಾಯಕನೂ ಇಲ್ಲ. ಧರ್ಮ ಅನ್ನೋದು ನನ್ನ ವ್ಯಕ್ತಿಗತ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ನನ್ನ ಆಚರಣೆಗೆ, ನನ್ನ ಪರಂಪರೆಗೆ ಸಂಬಂಧಪಟ್ಟಿದ್ದು, ಒಂದು ರಾಜಕಾರಣಕ್ಕಾಗಿ ಸಾಮಾಜಿಕ ಸಾಮಸ್ಯೆಯನ್ನು ಹಾಳು ಮಾಡ್ಲಿಕ್ಕಾಗಿ ಸಂಬಂಧಪಟ್ಟಿದ್ದಲ್ಲ. ಅದು ಅಷ್ಟು ಕೀಳುಮಟ್ಟಕ್ಕೆ ನನ್ನ ಧರ್ಮವನ್ನು ನಾನು ತೆಗೆದುಕೊಳ್ಳೋದಲ್ಲ. ಬಿಜೆಪಿಗರು ಆ ಕೆಲಸ ಮಾಡ್ತಾರೆ. ನೀವು ಉದಾಹರಣೆ ಹೇಳ್ತೀರ, ನಾನು 2 ಹೇಳ್ತೀನಿ. ಹೈದರಾಬಾದಲ್ಲಿ OICC ಬ್ರದರ್ಸು ಕೆಲವು ಸಮಯ ಕೊಟ್ಬಿಡಿ, ನಿಮಿಷಗಳು ಕೊಟ್ಬಿಡಿ, ನಮಗೆ ಪೊಲೀಸನ್ನ ಪಕ್ಕಕ್ಕೆ ಇಟ್ಬಿಡಿ, ನಾವೇನು ಮಾಡ್ತೀವಿ ನೋಡಿ ಅಂತ ದ್ವೇಷ ಭಾಷಣ. ದೆಹಲಿನಲ್ಲಿ ಅನುರಾಗ್ ಠಾಕೂರ್ ಅಂತ ಬಿಜೆಪಿಯ ಕೇಂದ್ರೀಯ ಮಂತ್ರಿ, ಗೋಲಿ ಮಾರೋ ಸಾಲಂಕೋ ಗೋಲಿ ಮಾರೋ ಮಂತ್ರಿ, ಅರೆ ಗದ್ದಾರ ಗೋಲಿ ಮಾರೋ ಸಾಲಂಕೋ ಗೋಲಿ, ಅರೆ ಯಾರು ಸಾಲೆ, ನಿನ್ನ ಸಾಲ ಯಾರು, ನಿನ್ನ ಬಾಮೈದ ಯಾರು ನನಗೆ ಗೊತ್ತಿಲ್ಲ, ಯಾರು ಗೋಲಿ ಮಾರೋ ಅಂತ ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ, ಕಾನೂನಿದೆ, ಕಾನೂನು ಕ್ರಮ ತಗೊಳ್ಳಿ ಅಂದರೆ ಬೇರೆ ವಿಷಯ. ಇವೆರಡು ಭಾಷಣಗಳು ಈಕ್ವಲ್. ಅದು ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಒಂದು ಅಲ್ಪಸಂಖ್ಯಾತರನ್ನಾಗಬಹುದು, ದಲಿತರನ್ನಾಗಬಹುದು, ಜನಾಂಗೀಯದಾಗಬಹುದು, ಧಾರ್ಮಿಕ ವಿಷಯ ಆಗಬಹುದು, ಭಾಷೆಯ ವಿಷಯದಲ್ಲಾಗಬಹುದು, ಯಾವ ಸೌಹಾರ್ದತೆನ ಹಾಳು ಮಾಡಿ ಅಂಬೇಡ್ಕರ್ ಪ್ರತಿಮೆಗೆ ನೀವು ಹಾಕಿರೋ ಹೂವಿನ ಹಾರಕ್ಕಿಂತ ಇವ್ರು ಹಾಕಿರೋ ಹೂವಿನ ಹಾರನೇ ಜಾಸ್ತಿ ಇವಾಗ ಒಳ್ಳೇದು, ತೂಕ ಜಾಸ್ತಿ ಇದೆ. ಹೂವಿನ ಹಾರ ತೂಕ ಜಾಸ್ತಿ ಇವ್ರು ಹಾಕಿರೋದು ಈಗ. ಆಗ್ಲಿ ಅವ್ರು ಯಾಕೆ ಭಾಷಣ ಮಾಡ್ಬಿಡ್ತಾರೆ ದಲಿತರ ವಿರುದ್ಧ? ಇಲ್ಲ, ಕೇಳಿ, ಗುರಿ ಕರೆಕ್ಟ್ ಆಗಿ ಹೇಳಿ. ಮುಸ್ಲಿಮರು ಅಂತ ಹೇಳ್ಬಿಡಿ, ಒಂದು ಮಾತು, ಮುಸ್ಲಿಮರು ಅಲ್ಪಸಂಖ್ಯಾತ ದಲಿತರೆಲ್ಲ ಸುಮ್ಮನೆ ಸೇರಿಸ್ಕೊಳ್ಳೋದು. ಟಿ ಶೇಖರ್ ಕಣ್ಣೀರು ಹಾಕಿದ್ರು ಈಚೆಗೆ ಬಂದು. ಏನಂತ ಕಣ್ಣೀರು ಹಾಕಿದ್ರು? ಬಿಜೆಪಿಯ ನಾಯಕ, ಬಿಜೆಪಿಯ ಮಾಜಿ ಮಂತ್ರಿ ಏನ್ ಹೇಳಿದ್ರು, ನನಗೆ RSS ಕಚೇರಿಗೆ ಬಿಡ್ಲಿಲ್ಲ, ಅದಕ್ಕೆ ನಯಾ ಪೈಸೆ ಸಾಕ್ಷಿ ಇಲ್ಲ ಅಂತ ಅಂದ್ರು. ನನಗೆ ನಯಾ ಪೈಸೆ ಸಾಕ್ಷಿ ಇರ್ಲಿಲ್ಲ, ಸುಳ್ಳು ಅಂದ್ರು ಅದನ್ನ. ಗೋವಿಂದ ತಾಳ್ಮೆ ಇರಲಿ, ಯಾಕಂದ್ರೆ ನಾನು ನನ್ನ ಮಾತು ಹೇಳಿಲ್ಲ, ನಾನು ಹೇಳಿದ್ದು ಬಿಜೆಪಿಯ ನಾಯಕನ ಮಾತು, ಬಿಜೆಪಿಯ ಮಾಜಿ ಮಂತ್ರಿಯ ಮಾತು. ನಾನು ಹೋಗೋದು ನನಗೆ ಅಗತ್ಯ ಇಲ್ಲ, ನನಗೆ ಇಲ್ಲೇ ಬಹಳ ಕೆಲಸ ಇದೆ, ಕೈಲಾಸ. ನನಗೆ ಯಾಕೆ ಗೊತ್ತಾಗ್ಬೇಕ್ರಿ? ನಿಮ್ಮ ಬಿಜೆಪಿ ನಾಯಕರು ಗೊತ್ತಾಗಿದೆ, ನಿಮ್ಮ ಬಿಜೆಪಿ ನಾಯಕರು ಗೊತ್ತಾಗಿದೆ. ಪಾಪ ಛಲವಾದಿ ನಾರಾಯಣ ಸ್ವಾಮಿ ಅಂತ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇದ್ರು, ಛಲವಾದಿ ನಾರಾಯಣ ಸ್ವಾಮಿ ಅಂತ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇದ್ರು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಛಲವಾದಿ ನಾರಾಯಣ ಸ್ವಾಮಿ ಅಂತ ಗೌರವಾನ್ವಿತ ವ್ಯಕ್ತಿ ಇದ್ರು. ಅವ್ರನ್ನ ಈಚೆಗೆ ಕರ್ಕೊಂಡು ಬಂದ್ಬಿಟ್ಟು ಬಿಜೆಪಿ ಸೇರಿಸ್ಕೊಂಡ್ಬಿಟ್ಟು ಆ ನಾಗಪುರದವ್ರದ್ದು ಚಡ್ಡಿ ತಲೆ ಮೇಲೆ ತೋರಿಸ್ಬಿಟ್ರು. ಅವ್ರು ಸಂವಿಧಾನ ಒತ್ತಿ ಮೆರಿತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ದಾಗ ಸಂವಿಧಾನವನ್ನು ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದ್ದು ಅಂತವ್ರು ನಾಗಪುರ ಚಡ್ಡಿ ಹೊತ್ಕೊಂಡು ಮೆರೆಯುವಂತ ಪರಿಸ್ಥಿತಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಮೇಲೆ ಪ್ರತಿಪಕ್ಷ ನಾಯಕ ಮಾಡಿದ್ರೆ ಅವರು ಒಳ್ಳೆ ಕಥೆ ಆಯ್ತಲ್ಲ. ನನಗೆ ಅದ ಗೊತ್ತಿಲ್ಲ, ಚಡ್ಡಿ ಹೊತ್ಕೊಂಡು ಮೆರೆದ್ರೆ ಈ ತರ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ನಮ್ಗೆ ಸಂವಿಧಾನ ಏನ್ ಗೊತ್ತಾ, ಸಂವಿಧಾನ ಒಂದು ಗೌರವ ಕೊಟ್ಟಿದೆ, ಎದೆ ಎತ್ತಿ ತಲೆ ಎತ್ತಿ ನಡೀಬೇಕು ಅಂತ. ತಲೆ ಮೇಲೆ ನಾಗಪುರ ಚಡ್ಡಿ ಹೊತ್ಕೊಂಡು ಬಗ್ಬೇಕು ಅಂತ ಎಲ್ಲೂ ಹೇಳ್ಕೊಟ್ಟಿಲ್ಲ ಸಂವಿಧಾನ. ಚಡ್ಡಿ ಬೆಂಕಿ ಹಚ್ಚಿದವ್ರನ್ನ ನೀವು ನಿಗಮ ಮಂಡಳಿಗೆ ಒಬ್ಬರು ನಿಮ್ಮ ಮುಖ್ಯಸ್ಥರನ್ನ ಮಾಡಿದ್ರೆ, ನಿಮ್ಮಲ್ಲಿ ಚಡ್ಡಿ ಹೊತ್ಕೊಂಡ್ರನ್ನ ಅವ್ರು ಏನೋ ಆಯ್ಕೆ ಮಾಡಿದ್ರು, ಚಡ್ಡಿ ಬೆಂಕಿ ಹಚ್ಚೋನ್ಗೆ ಒಂದು ನಿಗಮ ಮಂಡಳಿ ಕೊಡಲಿಲ್ಲ ನಿಮ್ಮಲ್ಲಿ? ಯಾರು ಚಡ್ಡಿ ಇಸ್ಕೊಂಡೋಗಿದ್ರು ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಚಡ್ಡಿಗೆ ಬೆಂಕಿ ಹಚ್ಚಿದ್ರು ಅಂತ ನನಗೆ ನಿಜವೂ ಗೊತ್ತಿಲ್ಲ. ಯಾರ ಚಡ್ಡಿಗೆ ಬೆಂಕಿ ಹಚ್ಚಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಕೋತಾರೆ, ಕೆಲಸ ಅವ್ರ ಚಡ್ಡಿ ವಾಪಸ್ ಇಸ್ಕೊತಾರೆ, ಅವ್ರ ಚಡ್ಡಿ ವಾಪಸ್ ಇಸ್ಕೊಳ್ಳಿ. ನನ್ನ ಉದ್ದೇಶ ಏನ್ ಗೊತ್ತಾ, ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರ್ದು, ಸಾಂಘಿಕವಾಗಿ ಆರ್ಗನೈಸರ್ ಆಗಲಿ ಮಾಡಬಾರ್ದು. ಈಗ ನೀವು ಕಾಂಗ್ರೆಸ್ ಸೇರಿ ಇದಕ್ಕೇನು ಕಾನೂನ್ಗೇನು, ಈ ಕಾಂಗ್ರೆಸ್ ದ್ವೇಷ ಭಾಷಣ ಮಾಡಿಬಿಟ್ರೆ ಬಿಜೆಪಿ ಬಿಡ್ತಾರ? ಕಾನೂನು ಬಿಡುತ್ತಾ? ಯಾರೇ ದ್ವೇಷ ಭಾಷಣ ಮಾಡಿದ್ರು ಅವ್ರ ಮೇಲೆ ಎಲ್ಲ ಮೇಲೆ ಕ್ರಮ ಆಗುತ್ತೆ, ಎಲ್ಲರಿಗೂ ಈಕ್ವಲ್ ಕಾನೂನು. ನಾನು ಶ್ರೀಗಳಿಂದ ನಾನು ಡಿಬೇಟ್ ಅನ್ನು ಮತ್ತೆ ಮುಂದುವರಿಸ್ತೀನಿ. ರಾಷ್ಟ್ರೀಕರಣದ ಶ್ರೀಗಳೇ, ನನ್ನ ಪಾಯಿಂಟ್ ಇತ್ತೀಗ, ಒಬ್ಬ ವ್ಯಕ್ತಿಯನ್ನು, ಒಂದು ಸಂಸ್ಥೆಯನ್ನು ಅವರ ವಿರುದ್ಧವಾಗಿ ಮಾತನಾಡುವುದೆಲ್ಲವೂ ಅಕಸ್ಮಾತಾಗಿ ದ್ವೇಷ ಭಾಷಣ ಅಂತ ಆಗ್ಬಿಟ್ರೆ ಗತಿ ಏನು ಅಂತ. ಏನಾಗುತ್ತೆ, ಕಳೆದ ಒಂದೂವರೆ ದಶಕದಿಂದ ಒಂದು ಟ್ರೆಂಡ್ ಚಾಲ್ತಿಯಲ್ಲಿದೆ. ಯಾವುದಾದ್ರೂ ಮನುಷ್ಯನಿಗೆ ಒಂದು ಪ್ರಶ್ನೆ ಕೇಳಿಬಿಟ್ರೆ, ಆ ಮನುಷ್ಯ ತಪ್ಪು ಮಾಡಿರ್ತಾನೇನೋ, ಅದನ್ನು ಆರೋಪ ಮಾಡಿಬಿಟ್ರೆ, ಈ ಥರದ್ದು ಮಾಡಿದ್ಯಲ್ಲಪ್ಪ ನೀನು ಅಂತ ಹೇಳಿದ್ರೆ, ಅವನು ವಿರೋಧಿ, ಇವನು ಇಂಥ ವಿರೋಧಿ. ಈ ವಿರೋಧವೆಲ್ಲವೂ ದ್ವೇಷವಲ್ಲ, ಪ್ರಶ್ನೆ ಕೇಳುವುದೆಲ್ಲವೂ ದ್ವೇಷಕ್ಕಾಗಿ ಕೇಳಿರಲ್ಲ. ಒಬ್ಬರನ್ನ ಅಪೋಸ್ ಮಾಡೋದು ಹೇಟ್ರೆಡ್ ಮೈಂಡ್ಸೆಟ್ಟಿಂದ ಮಾಡುವಂಥದ್ದಲ್ಲ.
ತಪ್ಪಾಗಿದ್ರೆ ತಪ್ಪು ಅಂತ ಹೇಳ್ತೀವಿ. ಈ ದ್ವೇಷ ಎನ್ನುವುದಕ್ಕೆ ಡೆಫಿನಿಷನ್ನು ಸರಿಯಾಗಿ ಕೊಟ್ಟಂಗಿಲ್ಲ ಅಂತ ಕಾಣಿಸ್ತಾ ಇದೆ ಈ ಒಂದು ವಿಧೇಯಕದಲ್ಲಿ. ನನಗೆ ಗೊತ್ತಿಲ್ಲ ಅದು ಪೂರ್ತಿಯಾಗಿ. ಸೊ ನಿಮಗೆ ಇದನ್ನು RSS ಟಾರ್ಗೆಟ್ ಮಾಡಿಕೊಂಡು BJP ನಾಯಕರು ಟಾರ್ಗೆಟ್ ಮಾಡಿಕೊಂಡು ಇದು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? 100% ದಕ್ಷಿಣ ಕನ್ನಡ ಜಿಲ್ಲೆಗೆ ಸನ್ಮಾನ್ಯ ಮಂತ್ರಿಗಳು ಬಂದಾಗ ಇಲ್ಲಿ ಒಂದು ಮೀಟಿಂಗ್ ಆಗತ್ತೆ. ಇಲ್ಲಿ ಮೀಟಿಂಗ್ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಕೊಡಗು, ಮಡಿಕೇರಿ ಈ ಆಸ್ಪಾಸ್ ಭಾಗಗಳನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಒಂದು ಅವರ ಆಪ್ತ ವಲಯದಲ್ಲಿ ಒಂದು ಸಂದೇಶ ಬರುತ್ತೆ. ಇಲ್ಲೆಲ್ಲ ಸಭೆ ಸೇರ್ತಾರೆ, ಸಭೆ ಸೇರಿ ಭಾಷಣಗಳನ್ನ ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಸುಹಾಸ್ ಶೆಟ್ಟಿಯ ಬಜಪೆಯಲ್ಲಿ ನಡೆದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಅಲ್ಲಿ ಒಬ್ಬರು ದಿಕ್ಸೂಚಿ ಭಾಷಣ ಮಾಡುವಾಗ ಅಲ್ಲಿ ನಾವು ಏನು ರಕ್ತ ಬಿದ್ದಲ್ಲಿ ನಾವು ಪುನರಪಿ ಹುಟ್ಟಿ ಬೆಳೆಯುತ್ತೇವೆ, ನಾವು ಸತ್ತರೆ ಸಾವಿರವಾಗ್ತೇವೆ ಅಂತ ಹೇಳುವ ಭಾಷಣ ಬಂತು. ಆ ಭಾಷಣದ ಮೇಲೆ ಇಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಅದರಲ್ಲಿ ಒಂದಷ್ಟು ಮುಸ್ಲಿಂ ಮುಖಂಡರನ್ನ ಗೌಪ್ಯವಾಗಿ ಕರೆದು ಒಂದು ಮೀಟಿಂಗ್ ಎಲ್ಲ ಮಾಡಿದ್ರು. ಅಲ್ಲಿಂದ ಇದು ಚಿಗುರೊಡೆಯಲಿಕ್ಕೆ ಶುರುವಾಯಿತು. ಈ ಚಿಗುರೊಡೆದಂತಹ ಸ್ಥಿತಿ ಅದು ಭಾಜಪಕ್ಕೂ ಅಂಟಿಕೊಂಡಿತು, ಆಮೇಲೆ RSSಗೂ ಅಂಟಿಕೊಂಡಿತು, ಬಜರಂಗ ದಳ ಇತ್ಯಾದಿ ಸಂಘ ಪರಿವಾರದ ಸಂಘಟನೆಗಳಿಗೆಲ್ಲ ಇದಕ್ಕೊಂದು ಮೂಗುದಾರ ಹಾಕಬೇಕು ಅಂತ ಹೇಳಿ ದಕ್ಷವಾದ ಇಬ್ಬರು ಅಧಿಕಾರಿಗಳನ್ನ ತಂದು ಹಾಕಿದ್ರು. ಈಗ ನಾವು ಕೇಳ್ತಾ ಇರೋದು, ದ್ವೇಷ ಭಾಷಣ ಇಲ್ಲದೇನೆ ಅಥವಾ ದ್ವೇಷ ಭಾಷಣ ಮಾಡ್ಲಿಕ್ಕೆ ಆಗಬಾರದು ಅನ್ನುವ ಕಾರಣಕ್ಕೇನೆ ಇಬ್ಬರು ದಕ್ಷ ಅಧಿಕಾರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆ ಒಳಗ ಹಾಕಿದ ಮೇಲೆ ಇವತ್ತು ಬಹಳ ಶಾಂತವಾಗಿದೆಯಲ್ಲ, ಯಾವುದೇ ಸಮಸ್ಯೆಗಳಿಲ್ಲ ಹಾಗೆ ಅಂತ ಹೇಳಿ ಅಧಿಕಾರಿಗಳು ಮಾಡಿದಂತಹ ಕೆಲಸದ ಮೇಲೆ ಇವರಿಗೇನೋ ಸಂಶಯ ಇದೆಯಾ ಅಂತ ನಮಗನ್ನಿಸ್ತದೆ. ಯಾಕೆ ಅಂತಂದ್ರೆ ಗೋಹತ್ಯಾ ವಿಷಯದಲ್ಲಿ ಇಲ್ಲಿ ದ್ವೇಷ ಭಾಷಣ ಬರುತ್ತೆ, ಲವ್ ಜಿಹಾದ್ ವಿಷಯದಲ್ಲಿ ದ್ವೇಷ ಭಾಷಣ ಬರುತ್ತೆ. ಅದರ ಮೇಲೆ ಕಾನೂನು ಏನು ಹೇಳುತ್ತೆ, ಆ ಕಾನೂನಿನ ಆಧಾರದ ಮೇಲೆ ಈ ಇಬ್ಬರು ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ರು. ಈ ಎಲ್ಲ ಕೆಲಸಗಳು ಕಣ್ಣು ಕುಕ್ಲಿಕ್ಕೆ ಶುರುವಾಯಿತು. ಹಾಗಾಗಿ ಅವರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇಂತಹ ಒಂದು ಕಾನೂನು ಬೇಕು ಅಂತ ಇವರು ತಂದ್ರ ಅಂತ ನಮ್ಗೊಂದು ಸಂಶಯ. ಫೈನ್ ಮಾತಾಡ್ತೀನಿ. ಈಗ ಗೋವಿಂದರಾಜು ಅವರೇ, ಒಂದು ಪಾಯಿಂಟ್ ಇದೆ ನಂದು. ನೀನು ಏನನ್ನಾದರೂ ನೀನು ನಾಶಪಡಿಸಬೇಕಾದರೆ ಮಾತ್ರ ನಿನಗೆ ಶಕ್ತಿ ಅವಶ್ಯಕತೆ ಇರುತ್ತದೆ, ಉಳಿದವುಗಳಿಗೆ ಪ್ರೀತಿ ಸಾಕು ಅಂತ. ಇಫ್ ಯು ವಾಂಟ್ ಟು ಡೆಸ್ಟ್ರಾಯ್ ಸಮಥಿಂಗ್ ದೆನ್ ಓನ್ಲಿ ಯು ನೀಡ್ ಪವರ್, ಫಾರ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಲವ್ ಈಸ್ ಎನಫ್ ಅಂತ. ನೀನೇನಾದ್ರು ಹಾಳು ಮಾಡಬೇಕಾದ್ರೆ ಮತ್ತೆ ಜಾಸ್ತಿ ಪವರ್ ಬೇಕಂತೆ, ಏನು ಹಾಳು ಮಾಡೋದಿಲ್ಲ ಅಂದರೆ ಪ್ರೀತಿ ಸಾಕಂತೆ ಉಳಿದ ಎಲ್ಲ ಕೆಲಸಗಳಾಗಕ್ಕೆ ಅಂತ. ಸೊ ಇಲ್ಲಿ ದ್ವೇಷ ಅನ್ನೋದು ಯಾಕೆ ಬೇಕಿಲ್ಲ, ಇಷ್ಟೊಂದು ನೆಸಿಟಿ ಇದೆಯಾ ದ್ವೇಷಕ್ಕೆ ಅಂತ? ಇಲ್ಲ, ಈಗ ಕಾಂಗ್ರೆಸ್ಗೆ ಏನಂದ್ರೆ ಮನಸ್ಥಿತಿ, ಯಾರನ್ನು ಬೇಕಾದರೂ ಇದು ಮಾಡೋದಕ್ಕೆ ಕಲ್ತ್ಕೊಂಡು ಬಂದಿದ್ದಾರೆ ಅವಾಗ್ಲಿಂದಲ್ಲ. ಎಲ್ಲ ಒಂದು ಕಡೆ ಅವ್ರು ಮಟ್ಟ ಹಾಕಬೇಕು ಅಂದಾಗ, ಇನ್ನೊಂದು ಮಾಡಬೇಕು ಅಂದಾಗ ಭಾಳ ಸುಲಲಿತವಾಗಿ ಕಾಂಗ್ರೆಸ್ಸಿನ ನೇಚರು ಮೊದಲಿಂದ ನಡ್ಕೊಂಡು ಬಂದಿರ್ತಕ್ಕಂಥ. ನಟರಾಜ್ ಗೌಡರು ಹೇಳ್ತಾ ಇದ್ರು, ನಾವು ಸಂವಿಧಾನ ನಂಬಿರ್ತಕ್ಕಂಥವ್ರು ಅಂತ. ಇದೇ ಸಂವಿಧಾನವನ್ನ ಅಲಹಾಬಾದ್ ಇಂದಿರಾ ಗಾಂಧಿಯವರ ವಿರುದ್ಧ ಕೊಟ್ಟಂತ ತೀರ್ಪನ್ನ ತನ್ನಗೆ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಇದೇ ಸಂವಿಧಾನವನ್ನ ಬೇಕಾದ ರೀತಿ ತಿರ್ಸ್ಕೊಂಡು ಸಂವಿಧಾನನ ಬದಲಾವಣೆ ಮಾಡೋದಂತ ಎಮರ್ಜೆನ್ಸಿ ಅಲ್ಲಲ್ಲ, ಎಮರ್ಜೆನ್ಸಿ ಎಸ್, ಅದು ಕೂಡ ಇವರು ನೆನಪು ಮಾಡಬೇಕಲ್ವಾ. ಈಗ ಈ ರೀತಿಯಾದ ಎಲ್ಲದಕ್ಕೂ ಸಂವಿಧಾನ ಅಂತ ಹೇಳುವಂತ ಕಾಂಗ್ರೆಸ್ನವರೇ ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಂವಿಧಾನವನ್ನ ತಿರ್ಸ್ಕೊಂಡು ಇವತ್ತು ಅವ್ರಿಗೆ ಬೇಕಾದ ಕುರ್ಚಿ ಭದ್ರ ಮಾಡ್ಕೊಳಕ್ ಹೊರಟಿದ್ದಾರೆ ಬಿಟ್ರೆ ಇಲ್ಲಿ ಬೇರೆ ಉದ್ದೇಶ ಇಲ್ಲ ಸರ್. ಇವ್ರು ಕುರ್ಚಿ ಭದ್ರ ಮಾಡ್ಕೊಳಕ್ಕೋಸ್ಕರ ಮುಂದಿನ ಚುನಾವಣೆಗೆಲ್ಲ ನಮ್ಗೆ ಅನುಕೂಲ ಆಗ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಈ ರೀತಿಯಾದ ಒಂದು ಬಿಲ್ಗಳನ್ನ ತಂದ್ಬಿಟ್ರೆ ನಾವು ಗೆದ್ಬಿಡ್ಬೋದು ಮುಂದಿನಿಂದಲೇ. ಇದೊಂದು ಇಸ್ ಎ ಮೇಂಟೈನಬಲ್ ಏನೋ ಒಂದು ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಜನ ಇದು ನೋಡ್ತಾ ಇದ್ದಾರೆ. ಅಲ್ಟಿಮೇಟ್ ತೀರ್ಪು ಕೊಡುವಂಥವ್ರು ಜನ. ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿಯಾದ ಆಲ್ರೆಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನು 20 ರಾಜ್ಯಗಳಿಗಿಂತ ಹೆಚ್ಚಿನದಾಗ ಆಡಳಿತ ಮಾಡ್ತಿತ್ತು. ದ್ವೇಷ ಭಾಷಣ ಮಾಡಬೇಡಿ ಅಂತ ಹೇಳಿದ್ರೆ ನೀವು ಯಾವುದೇ ನಾಯಕರು ದ್ವೇಷ ಭಾಷಣ ಅದೇ ಇರ್ತಕ್ಕಂಥ ಭಾಷಣ ಮಾಡಕ್ಕೆ ಆಗಲ್ಲ. ಗೋವಿಂದರಾಜು ಅವರೇ, ನಿಮಗೆ ದ್ವೇಷ ಭಾಷಣ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಭಾಷಣವೇ ಮಾಡಕ್ಕಾಗಲ್ಲ ನಿಮಗೆ? ಭಾಷಣ ನೋಡಿ ಸರ್, ಇರೋ ವಿಚಾರ ಸತ್ಯವನ್ನ ಜನರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವ್ರಿಗೆ ಅದು ದ್ವೇಷವಾಗಿ ಕಾಣ್ತಾ ಇದೆ. ದೇಶದ ಡೆಫಿನಿಷನ್ ಕೇಳಿದೆ ಅವರಿಗೆ, ಸ್ವಾಮಿ ಡೆಫಿನಿಷನ್ ಕರೆಕ್ಟಾಗಿ ಹೇಳ್ಬಿಡಿ. ಎಕ್ಸಾಂಪಲ್ ಬಹಳ ವಿರುದ್ಧ ಮಾತಾಡದೆ ಒಂದು ಪ್ರಶ್ನೆ ಕೇಳಿದೆ, ಅದನ್ನೆಲ್ಲ ತಗೊಂಡು ದ್ವೇಷ ಅಂತ ಹೇಳ್ಬಿಟ್ರೆ ಗತಿ ಏನು? ಕಾಂಗ್ರೆಸ್ ಮನಸ್ಥಿತಿ ಯಾಕೆ ಬಂತು ಸರ್ ಹಾಗಾದ್ರೆ? ಈಗ ಆಲ್ರೆಡಿ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಲ್ಲಿ ಇದೆಯಲ್ವಾ ಕೆಲವೊಂದು, ಈಗೇನು ನಾನು 193 196 ಏನ್ ಹೇಳಿದೆ ಆಲ್ರೆಡಿ ಇದೆಯಲ್ವಾ. ಇಲ್ಲಿ ಇನ್ನಷ್ಟು ಇದು ಏನು ಈಗ 1 ವರ್ಷ ಇದ್ದಿದ್ದು 7 ವರ್ಷ ಮಾಡಿದ್ದಾರೆ. ಯಾರಿದು? CT ರವಿಗೆ, R ಅಶೋಕ್ಗೆ,
ನಿಮ್ ಕೆಲವು ನಾಯಕರುಗಳಿಗೆ ಅಂತ ಸೇರಿಸಿ ಇದನ್ನ ಬರ್ದಿದ್ದು ಅಷ್ಟೇ ಸರ್, ವಿಧೇಯಕನ ಇವತ್ತು ಇದು ಅಷ್ಟೇ ಜನಕ್ಕೆ ಯಾರು 4-5 ಜನಕ್ಕೆ ಇದು ಹಿಂದೂ ಯುವಕರು ಯಾರಿದ್ದಾರೆ, ಅನಂತಕುಮಾರ್ ಹೆಗಡೆ ಅವರು ಎಲ್ಲಿ ಭಾಷಣಗಳು ಅನಂತಕುಮಾರ್ ಹೆಗಡೆ ಮಾಡ್ತಾ ಅವ್ರಿಗೆ. ಇದಾರಲ್ಲ ಆ ರೀತಿಯವ್ರಿಗೆ ಹತ್ತಿಕ್ಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿರ್ತಕ್ಕಂಥದ್ದು. ಈಗ RSS ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ನವರಲ್ವಾ? ಇದೇ ಕಾಂಗ್ರೆಸ್ ಇವತ್ತು ಕ್ಯಾಬಿನೆಟ್ ಅಲ್ಲಿ ನೆನೆ ಸದನ ಅಲ್ಲಿ ಹೇಳಿದೆ 518 ರ್ಯಾಲಿಗಳಾಯ್ತು, ಇಲ್ಲಿವರೆಗೂ ಯಾವುದೇ ಒಂದು ಗಲಾಟೆ ಆಗಿಲ್ಲ, ಇನ್ನೊಂದಾಗಿಲ್ಲ, ಮತ್ತೊಂದಾಗಿಲ್ಲ. ಅದು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದೆ ಅಂತ ಚಿತ್ತಾಪುರ ವಿಚಾರ ಜಾಸ್ತಿ ಬಂತು ಗೋವಿಂದರಾಜ್ ಅವರೇ. ಚಿತ್ತಾಪುರ ವಿಚಾರ ಮೇಜರ್ ಉದ್ದೇಶಪೂರ್ವಕವಾಗಿ ಮಾಡಿದಂತ ಕೃಪಾಪೋಷಿತ ಯಾರ್ದು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಇಡೀ ಕರ್ನಾಟಕಕ್ಕೆ ಅದಕ್ಕೆ 300 ಜನ ಜಾಸ್ತಿ ಬಿಡ್ಲಿಲ್ಲ ನಾವು ಅಂತ ಅವ್ರು ಹೇಳ್ಕೊತಾರಪ್ಪ. ಅಲ್ಲ ಹೇಳಿ 50,000 ಜನ ಬಂದ್ಬಿಡ್ತಿದ್ರು, ಲಕ್ಷ ಬಂತು ನೀವ್ ಹೇಳಿದ್ರಿ. ಇಲ್ಲ ಈಗ ಪಥಸಂಚಲನ ಆಗಿದ್ದ ಸತ್ಯ ಅಲ್ವಾ? ಫೈನ್. ನನಗೆ ನಟರಾಜ್ ಗೌಡ್ರೆ, ಈಗ ಯಾರ್ಯಾರು ಇದ್ದಾರೆ ಹೇಳ್ಬಿಡಿ. ನೀವೀಗ CT ರವಿ ಮಾತಾಡಬಾರ್ದು, ಈ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಬಾರ್ದು, ಈ ಅಶೋಕ್ ಮಾತಾಡಬಾರ್ದು, ಈ ಥರದವರು ಅವ್ರ ಮಾತಿಗೆ ಲಗಾಮ್ ಹಾಕ್ಬೇಕು ಅಂತ ನೀವು ಬಿಲ್ ತಂದುಬಿಟ್ರ ಈಗ ಅಂತ. ದ್ವೇಷ ಭಾಷಣವನ್ನ ಬೆರಳೆಣಿಕೆ ನಾಯಕರಿಗೋಸ್ಕರ ದ್ವೇಷ ಭಾಷಣವನ್ನ ಅಶೋಕರು ಮಾತಾಡಬಾರ್ದು, CT ರವಿನೂ ಮಾತಾಡಬಾರ್ದು, ಪ್ರಭಾಕರ್ ಭಟ್ಟು ಮಾತಾಡಬಾರ್ದು, ರಮಾಕಾಂತ್ ಮಾತಾಡಬಾರ್ದು, ಗೋವಿಂದರಾಜ್ ಮಾತಾಡಬಾರ್ದು, ನಟರಾಜ್ ಗೌಡನೂ ಮಾತಾಡಬಾರ್ದು. ಯಾವ ವ್ಯಕ್ತಿ ಕೂಡ ಜವಾಬ್ದಾರಿಯುತ ನಾಗರಿಕ, ಜವಾಬ್ದಾರಿಯುತ ಕನ್ನಡಿಗ ಯಾವ ವ್ಯಕ್ತಿ ಕೂಡ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರದು. ಭ್ರಾತೃತ್ವವನ್ನ, ಸಹೋದರತ್ವವನ್ನ ಬೆಸಿಬೇಕು, ಸೌಹಾರ್ದತೆಯನ್ನು ಬೆಸಿಬೇಕು. ಜನಾಂಗೀಯದ ಮೇಲೆ, ಭಾಷೆಯ ಮೇಲೆ, ಧರ್ಮದ ಮೇಲೆ, ಜಾತಿಯ ಮೇಲೆ. ನಾನು ಕೇಳಿದ್ರು ಗೌಡ್ರೆ, ಈಗ ಇಲ್ಲಿವರೆಗಿನ ಭಾರತ ಸಂವಿಧಾನದಲ್ಲಿ ಇಲ್ಲದೆ ಇರೋದು, ಭಾರತದ ನ್ಯಾಯ ಸಂಹಿತೆಯಲ್ಲಿ ಇಲ್ಲದೆ ಇರೋದು, ಇದುವರೆಗೂ ಇದೆಲ್ಲ ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಕಾನೂನಲ್ಲಿ ಒಂದಲ್ಲ ಒಂದು ಕಡೆ ಇವೆಲ್ಲ ಇದ್ದಿರಲೇಬೇಕು. ಕರೆಕ್ಟ್. ಇದ್ದಿರೋದನ್ನ ಇನ್ನೊಂದು ಕಡೆ ಬರಿತಾ ಇದ್ದೀರಾ ನೀವು ಇಲ್ವಾ? ನಿಮ್ಮ ತಲೆಗಳಿಗೆ ಮಾತ್ರ, ಕಾಂಗ್ರೆಸ್ನವ್ರ ತಲೆಗಳಿಗೆ ಮಾತ್ರ ಬಂದಂತ ಅಮೋಘ ತಿಳುವಳಿಕೆ ಅಂತಂದು ಅಲ್ಲಿ ಬಿಲ್ಲಲ್ಲಿ ಇಟ್ಬಿಟ್ರ ನೀವು ಅಂತ. ಇಲ್ಲ, ಯಾವ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಾಗ್ದಿರೋ ಆಸ್ತಿಗಳು ಕಾನೂನಲ್ಲಿ ಯಾವ್ದಿಲ್ಲ. ಅವನು ದ್ವೇಷ ಮಾಡು, ಬಾಯಿಗೆ ಬಂದಂಗೆ ಬೈ, ಅವನಿಗೆ ನಿನ್ಸು, ಒಂದು ಜನ್ಮನ, ಅವನ ಲಿಂಗವನ್ನ, ಅವನ ಭಾಷೆಯನ್ನ, ಧರ್ಮವನ್ನ ಬಾಯಿಗೆ ಬಂದಂಗೆ ಬೈ ಅಂತ ಯಾವ್ದಾರು ಕಾನೂನು ಹೇಳಿದ್ಯಾ ನಮ್ಮಲ್ಲಿ? ನೀವೇನು ಸ್ಪೆಷಲ್ ಬಂದಿದ್ದೇನೆ? ರಮಕಾಂತ್, ನಿಮ್ಮ ಮಾತು ಚೆನ್ನಾಗಿದೆ, ವಿಶ್ಲೇಷಣೆ ಸೂಪರ್ ಆಗಿದೆ. ನೋಡಿ, ಕಾನೂನಲ್ಲಿ ಎಲ್ಲ ಇದೆ. ಅದನ್ನು ಮೀರಿ ಈಗ ನೀವೇ ಹೇಳ್ದಂಗೆ 3 ವರ್ಷದೊಳಗಡೆ ಇದ್ದಾಗ, ಶಿಕ್ಷೆ ಪ್ರಮಾಣ 3 ವರ್ಷದೊಳಗೆ ಇದ್ದಾಗ ಸ್ಟೇಷನ್ ಬೇಲ್ ತಗೊಂಡು ಅದನ್ನ ಇಮ್ಯುನಿಟಿ ಮಾಡಿಕೊಂಡು ಅದನ್ನ ಜಾಸ್ತಿ ಭಯ ಇರಲಿಲ್ಲ ಅವಾಗ ಅಂತ ಹ್ಯಾಬಿಚುವಲ್ ಆಗ್ಬಿಡ್ತಾರೆ. ನಮ್ಮ ಈಗ ಹ್ಯಾಬಿಚುವಲ್ ಆಗಿ ಅದೇ ಅವ್ರಿಗೆ ಪುನರಾವರ್ತನೆ ಮಾಡ್ಕೊಳ್ಳೋದು ಮಾಡ್ತಾನೆ ಇದ್ದಾರೆ. ಇಂತಹ ಕಠಿಣವಾದ ಕಾನೂನು ಇದ್ದಾಗ, ನಾನ್ ಬೇಲೆಬಲ್ ಕಾನೂನು ಇದ್ದಾಗ ಅವ್ರಿಗೆ ಭಯ ಇರುತ್ತೆ, ತಮ್ಮ ಮಾತಿನ ಮೇಲೆ ನಿಗಾ ಇರುತ್ತೆ. ತಮ್ಮ ಮಾತಿನ ಮೇಲೆ ನಿಗಾ ಏನು? ಒಬ್ಬ ಜನಪ್ರತಿನಿಧಿ ಆದವನು, ಅದು CT ರವಿ ಆಗ್ಬೋದು ಅಥವಾ ಅಶೋಕ್ ಆಗ್ಬೋದು, ಜನಪ್ರತಿನಿಧಿ ಆದವನು ಏನು ಹೇಳಬೇಕು? ನೋಡಪ್ಪ, ನಾವೆಲ್ಲ ಒಟ್ಟಾಗಿದ್ದೀವಿ, ನಾವೆಲ್ಲ ಸೌಹಾರ್ದದಿಂದ ಇರಬೇಕು, ಅಭಿವೃದ್ಧಿಗಾಗಿ ನಮ್ಮ ಕೊಡುಗೆ ಇರ್ತದೆ, ಏನು ಬೇಕು ಕೇಳಿ, ಸರ್ಕಾರದ ಮೇಲೆ ಹೋರಾಟ ಮಾಡಿ ನಾನು ತಂದು ಕೊಡ್ತೀನಿ ಅಂತ ಹೇಳ್ಬೇಕ ಹೊರತು, ಈ ಧರ್ಮ ಇರೋವರೆಗೂ ಭಯೋತ್ಪಾದನೆ ಇರುತ್ತೆ, ಈ ಭಯೋತ್ಪಾದಕರೆಲ್ಲ ಈ ಧರ್ಮದವರು, ಇವರು ಇರಬಾರ್ದು. ಭಯೋತ್ಪಾದನೆ ಎಲ್ಲೋ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಕಾಶ್ಮೀರದಲ್ಲಿ ಇದೆ, ಬೆಂಗಳೂರಲ್ಲಿ ಅಲ್ಲ. ಕೇಳಿ, ನಾವು ಸಾರ್ವತ್ರಿಕ ಮಾಡೋದಿದೆಯಲ್ಲ, ಆಮೇಲೆ ಒಂದು ಸಮುದಾಯವನ್ನ ನಾವು ತಿರಸ್ಕಾರ ಮಾಡೋದಿದೆಯಲ್ಲ. ನಾನು ಹೇಳ್ತೀನಲ್ಲ, ನಾನು 7 ಕೋಟಿ ಕನ್ನಡಿಗರು ಕನ್ನಡಿಗರೇ, 140 ಕೋಟಿ ಭಾರತೀಯರು ಭಾರತೀಯರೇ, ನಾವೆಲ್ಲ ಒಂದು ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸಮಾನರು. ಆ ರೀತಿ ನೋಡಿ, ತಪ್ಪು ಮಾಡೋನಿಗೆ ಶಿಕ್ಷೆ ಆಗ್ತದೆ, ಅದು ಬೇರೆ ವಿಷಯ. ಕಾನೂನಲ್ಲಿ ಅದೇ ಇರೋದು, ಬೇರೆ ಹೆಸರು ಅದೇ ಇರತಕ್ಕಂಥದ್ದು. ಆದರೆ ಜಾರ್ಕೊಳ್ಳೋಕೆ ತಪ್ಪು ಇದೆಯಲ್ಲ, ಅದನ್ನು ಉಳಿಸ್ಕೊಂಡು ದುರುಪಯೋಗ ಮಾಡ್ಕೋದಿದೆಯಲ್ಲ, ಆ ಥರ ಆಗಬಾರದು. ನೋಡಿ, ಈ ಕಡಿವಾಣ ಅನ್ನೋದಿದೆಯಲ್ಲ, ಕಡಿವಾಣ ಅನ್ನೋದು ಎಲ್ಲರ ಮೇಲೆ ಇರಲೇಬೇಕು. ಅದು ಕಾಂಗ್ರೆಸ್ನವನಾಗಿ 3 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇತ್ತಲ್ಲ, ಇಲ್ಲಿವರೆಗೆ ಎಷ್ಟು ಜನ ನೀವು ಒಳಗಡೆ ಹಾಕ್ಸ್ಬಿಟ್ರಿ? ನೀವು ಎಷ್ಟು ಜನ ಹಾಕ್ಸ್ಬಿಟ್ರಿ? ಕಳೆದ ಈಗಲೂ ಹೇಳ್ತಾ ಇದೀವಿ, ಕಳೆದ 1 ವರ್ಷದಲ್ಲಿ ಇದು ಒಂದು ವಿಧೇಯಕ ತಂದಿದ್ದೀರ ಅಷ್ಟೇ. ನೀವು ಬಿಜೆಪಿ ಯಾರನ್ನು ನೀವು ಅರೆಸ್ಟ್ ಮಾಡ್ಸಲ್ಲ ಗೌಡ್ರೆ. ಇಲ್ಲ ಕೇಳಿ, ಅಂಡರ್ಸ್ಟ್ಯಾಂಡಿಂಗ್ ಅದು, ನಿಮ್ಮಿಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಅದು. ಅಯ್ಯೋ, ಅರೆಸ್ಟ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೋ, ನಾಳೆ ದೊಡ್ಡ ಸೀನ್ ಆಗ್ಬಿಡುತ್ತೇನೋ. ಎಷ್ಟು ಜನ ಅರೆಸ್ಟ್ ಮಾಡ್ಬಿಟ್ರಿ? ಭಾಷಣ ಮಾಡಿಲ್ವಾ? 2024 ಒಂದೇ ವರ್ಷದಲ್ಲಿ ಒಂದು ವಿಧೇಯಕ ಗೌಡ್ರೆ, ಒಂದು ವಿಧೇಯಕ ಒಂದು ಬರಬೇಕಾದ್ರೆ ತುರ್ತು ಏನೋ ಕಾಣಿಸಿರುತ್ತೆ ನಿಮಗೆ. ಕರೆಕ್ಟ್. ಅದರ ತುರ್ತು ಅನಿವಾರ್ಯತೆ ಪರಿಸ್ಥಿತಿ ಏನೋ ಒಂದು ಕಾಣಿಸಿದ್ರೆ ಮಾತ್ರ ವಿಧೇಯಕ ನೀವು ಆ ಥರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ತುರ್ತು ಏನಿತ್ತು? ಬಿಜೆಪಿ ನಾಯಕರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಇದ್ದಿದ್ದಾಗ ಒಬ್ಬರನ್ನ ಅರೆಸ್ಟ್ ಮಾಡಿಸ್ತಿಲ್ಲ ನೀವು, ಒಳಗಡೆ ಹಾಕ್ಸ್ತಿಲ್ಲ. ಕೇಳಿಗ ಕಳೆದ 1 ವರ್ಷದಲ್ಲಿ ಕೇವಲ ಮಂಗಳೂರು, ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದಿರಲೇ 88 ಕೇಸುಗಳು, ದ್ವೇಷ ಭಾಷಣದ ಕೇಸುಗಳಿದ್ದಾವೆ. 88 ಕೇಸುಗಳು. ಎಲ್ಲರ ತುಂಬ ಜನದ ಮೇಲೆ FIR ಆಗಿದೆ, ಕೆಲವು NCR ಆಗಿದೆ, ಕೆಲವನ್ನ ಹಂಗೆ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಆದರೆ ಆ ಪ್ರಕರಣ 88 ಪ್ರಕರಣದಲ್ಲಿ ಯಾರಾದರೂ ಒಬ್ಬರಿಗೆ ಕಠಿಣವಾಗಿ ಬೇಲಿಲ್ದಲೇ ಜೈಲಿಗೆ ಹೋದ್ರೆ, ಕೋರ್ಟು ಅವ್ರಿಗೆ ನೀನು ಮಾಡಿದ ತಪ್ಪು ಅಂತ ಹೇಳಿದ್ರೆ, ಮುಂದಿನ ಬಾರಿ ಈ ಪ್ರಮಾಣಗಳು ಕಡಿಮೆ ಆಗುತ್ತೆ ಅಥವಾ ನಿಲ್ಲುತ್ತೆ. ಒಂದು ಸದಾಶಯ ಇದು. ನೀವೆಲ್ಲ ಕಾನೂನು ಕುಟ್ಬಿಟ್ಟಿದ್ರು ನಿಮ್ ದಿನೇಶ್ ಗುಂಡೂರಾವ್ ಮಂಗಳೂರಲ್ಲಿ ಗುಂಪು ಅವಾಗ ಗಡಿ ಪಾರು ಅಂದ್ರೆ ಅದಂದ್ರೆ ಇದಂದ್ರೆ ಏನು ಮಾಡಲಿಲ್ಲ ನೀವು. ನಾನೇನು ಹೇಳ್ತೀನಿ ಗೊತ್ತಾ, ಕಾನೂನು ಇದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಇದೇ ಪ್ರಥಮ. ಈ ತರ ಕಾನೂನು ಇಲ್ಲಿ ಸಕ್ಸಸ್ ಆಗಿ
ಎಲ್ಲಾ ರಾಜ್ಯಗಳಲ್ಲೂ ಇದು ರೆಪ್ಲಿಕೇಟ್ ಆಗಬೇಕು. ಅದು ಆ ಥರ ಐತಿಹಾಸಿಕ ಕಾನೂನು ಇದಾಗುತ್ತೆ. ಯಾಕಂದ್ರೆ ನೋಡಿ, ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ದು ಎಲ್ಲ ನಾಗರಿಕರ ಜವಾಬ್ದಾರಿ, ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿ, ಸರ್ಕಾರದ ಹೊಣೆಗಾರಿಕೆ. ಸೊ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ಸ್ವಾಗತ ಮಾಡಬೇಕು ಬಿಜೆಪಿ ಅವರು. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಜಶೇಖರಾನಂದ ಶ್ರೀಗಳೇ, ಈಗ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಆತಂಕ ಇರಬೇಕಾದದ್ದು ಯಾರಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಎರಡನೆಯ ಪ್ರಶ್ನೆ, ಇದು ಯಾರನ್ನೋ ಒಬ್ಬರನ್ನ ಕಡಿವಾಣ ಹಾಕಲಿಕ್ಕೆ ಒಂದು ಗುಂಪನ್ನು ಗುರಿಯಾಗಿಟ್ಕೊಂಡು, ಒಂದು ಪಕ್ಷವನ್ನು ಗುರಿಯಾಗಿಟ್ಕೊಂಡು, ಕೆಲ ನಾಯಕರನ್ನ ಮಾತ್ರ ಗುರಿಯಾಗಿಟ್ಕೊಂಡು ಸರ್ಕಾರ ಕೆಲಸ ಮಾಡಕ್ಕೆ ಹೊರಟಿದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ನಮ್ಗೆ ಅದೇ ಅನಿಸಿದೆ, ಏನು ಸಂಶಯ ಇಲ್ಲ. ಯಾಕೆ ಸಂಶಯ ಇಲ್ಲ? ಅದೇ ಯಾರನ್ನ ಗುರಿ, ಯಾರು ಗುರಿ ಅಂತ? ಇಲ್ಲಿ ಹಿಂದೂಗಳು ಗುರಿ ಇದ್ದಾರೆ, ಭಾಜಪಾದವರು ಗುರಿ ಇದ್ದಾರೆ, ಸಂಘದವರು ಗುರಿ ಇದ್ದಾರೆ. ಕೇಸ್ ಎಲ್ಲ ಅವರ ಮೇಲೆ ಆಗಿರೋದು. ಈಗ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರ ಮೇಲೆ ಆಯ್ತು, ಅವರ ಮೇಲೆ ಕೇಸ್ ಆಯ್ತು. ಪುಣ್ಯಕ್ಕೆ ಏನಾಯ್ತು, ನ್ಯಾಯಾಲಯ ಅವರಿಗೆ ಒಳ್ಳೆ ರೀತಿಯ ಜಾಮೀನು ಕೊಟ್ಟಿತ್ತು. ಇವರ ಯೋಚನೆಗಳು ಅದನ್ನು ನೋಡಿ ಭಯ ಬಿದ್ರು, ಬೇಸ್ತು ಬಿದ್ರು ಅಂತ ಎಲ್ಲ ಕಡೆ ಅದನ್ನ ಶುರು ಮಾಡಿದ್ರು. ಆದ್ರೆ ನಮ್ಮ ಪ್ರಶ್ನೆ ಇರುವುದು, ಈಗ ಸತ್ಯವನ್ನ ತಿರುಚಿ ಹೇಳಲಾಗಿದೆ ಇತಿಹಾಸದಲ್ಲಿ. ಸತ್ಯವನ್ನ ತಿರುಚಿ ಹೇಳಲಾಗಿರುವಂತ ಇತಿಹಾಸವನ್ನ ನಾವು ಸರಿಯಾಗಿ ಓದಿ ಹೇಳಿದ್ರೆ ಅದು ತಪ್ಪು ಅಂತ ಆಗತ್ತೆ, ಅದು ದ್ವೇಷ ಅಂತ ಆಗತ್ತೆ. ಈಗ ನೋಡಿ, ಸಮಾಜದ ಮಧ್ಯದಲ್ಲಿರುವ ಸಮಸ್ಯೆಗಳೇನು ನೋಡಿ. ನಮ್ಮ ಭಾಗದಲ್ಲಿ ಗೋಹತ್ಯೆಯ ವಿಷಯ ಬಹಳ ದೊಡ್ಡದು. ಗೋಹತ್ಯೆಗೆ ಒಂದು ಕಾನೂನು ತಂದ್ರು. ಅದರಲ್ಲಿ ಒಂದು ವಾಹನವನ್ನ ಮುಟ್ಟುಗೋಲು ಮಾಡಿ ಆ ವಾಹನದ ಬಿಡಿಸ್ಬೇಕಾದ್ರೆ ಅದರ ಅಂಶವನ್ನು ತುಂಬಿಸಿ ಬಿಡಿಸ್ಬೇಕು ಅಂತ ಇತ್ತು. ಇವರು ಅದನ್ನು ತೆಗೀಬೇಕು ಅಂತ ಒಂದ್ ಸ್ವಲ್ಪ ಮನಸ್ಸು ಮಾಡಿದ್ರು. ಪುಣ್ಯಕ್ಕೆ ಆ ಬಿಲ್ ಅನ್ನು ಅವರು ತಡೆ ಹಿಡಿದ್ರು, ಹಾಕ್ಲಿಲ್ಲ. ಹಾಗಾಗಿ ಇದೆಲ್ಲ ಏನು ಹೇಳತ್ತೆ? ಈಗ ಕಾನೂನು ಬೇಕು ಅಂತ ಇವರೇ ಹೇಳೋದು ದ್ವೇಷ ಭಾಷಣ ಆಗತ್ತೆ. ಆದ್ರೆ ಮೂಲವನ್ನ ಇವರು ಹುಡುಕುದಿಲ್ಲ. ದ್ವೇಷ ಭಾಷಣದ ಬಿಲ್ ಬಂದ್ರೆ ನೀವು ಒಂದು ಪದ ಸೇರಿಸ್ಕೊಂಡ್ಬಿಟ್ರಿ, ಅಲ್ಲಿ ಹಿಂದೂಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ ಇವರು ಅಂತ ಹೇಳಿ. ಹಿಂದೂಗಳಿಗೆಲ್ಲ ಯಾಕೆ ಭಯ ಆಗ್ಬೇಕು? ಈ ದ್ವೇಷ ಭಾಷಣ ಬಂದ್ಬಿಟ್ರೆ ರಾಜಕೀಯ ನಾಯಕರು ಹೇಳ್ಕೊಳ್ಳಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಶ್ರೀಗಳೇ, ರಾಜಕೀಯ ನಾಯಕರು ಹೇಳಿ ಪಕ್ಷ ಅಂತ ಹೇಳಿ, ದಟ್ಸ್ ಓಕೆ. ಹಿಂದೂಗಳೆಲ್ಲ ಭಯ ಪಟ್ಬಿಡ್ತಾರೆ, ಅವ್ರ ವಿರುದ್ಧ ಇದೆ ಅಂದ್ರೆ ಹೇಗಿದ್ದು? ಯಾವ ತರ ಕನ್ಸಿಡರ್ ಮಾಡ್ಬೇಕು ನಾವು? ಎಲ್ಲರೂ ದ್ವೇಷ ಭಾಷಣ ಮಾಡ್ಕೊಂಡು ತಿರುಗಾಡ್ತಾರೆ ಅಂತನಾ? ರಮಾಕಾಂತ್ ಜಿ, ವಿಷಯ ಎಲ್ಲಿದೆ ಅಂತಂದ್ರೆ, ನೀವು ಹಿಂದಿನ ಘಟನೆಗಳನ್ನ ಒಂದ್ ಸ್ವಲ್ಪ ನೀವು ಬಿಚ್ಚಿ ನೋಡಿದ್ರೆ, ಸುಹಾಸಿನಿ ಪ್ರಕರಣವನ್ನೇ ಗಮನಿಸಿ ನೀವು. ಅಲ್ಲಿ ಒಂದು ಕೊಲೆ ಆಯ್ತು, ಅದಕ್ಕೆ ವಿರೋಧವಾಗಿ ಇನ್ನೊಂದು ಕೊಲೆ ಆಯ್ತು. ಆವಾಗ ಎಲ್ಲ ಇದು ಬೆಚ್ಚಿ ಬಿಟ್ಟಿತ್ತು. ಸನ್ನಿವೇಶಗಳಲ್ಲಿ ಇದು ಬೇಕು ಅಂತ ಇವರಿಗೆ ಅನ್ನಿಸಿತು. ಈಗ ಪ್ರಶ್ನೆ ಇರುವಂತದ್ದೇನು, ಅಲ್ಲಿ ಸುಹಾಸ್ ಈಗ ಅವ್ರು ಹೇಳ್ತಾರೆ ಅವ ಒಬ್ಬ ರೌಡಿ ಶೀಟರ್ ಏನೆಲ್ಲ ಹೇಳ್ತಾರೆ. ಈಗ ನೋಡಿ, ರೌಡಿ ಶೀಟರ್ ಕಾನೂನಲ್ಲಿ ಇದೆಯಲ್ಲ, ಕಾನೂನಲ್ಲಿ ಅವರನ್ನ ಇಲ್ಲಿಂದ ಇದು ಮಾಡ್ತಾರೆ, ಗಡೀಪಾರು ಮಾಡ್ತಾರೆ. ಗಡೀಪಾರಿಗೆ ಸುಮಾರು 70 ಜನರನ್ನ ಇವ್ರು ನೇಮಕ ಮಾಡಿದ್ದಾರೆ, ಒಬ್ಬರನ್ನಾದ್ರೂ ಮಾಡಿದಾರ? ಅದೇ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಗಡೀಪಾರು ಮಾಡಿದಾರಲ್ಲ, ಎಷ್ಟು ನಿಮ್ಗೆ ಲೆಕ್ಕ ಬೇಕು? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿದಂತಹ ರೌಡಿ ಶೀಟರ್ ಗಳನ್ನ ನಾವು ಲೆಕ್ಕ ಕೊಡ್ತೇವೆ. ಮುಸ್ಲಿಮರನ್ನು ಮಾಡಿದೀವಿ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ. ಇಲ್ಲ, ಮಾಡಿಲ್ಲಲ್ಲ. ಅದಕ್ಕೆ ತುಂಬಾ ಉದಾಹರಣೆಗಳಿದ್ದಾವೆ. ಸನ್ಮಾನ್ಯ ನಟರಾಜ್ ಗೌಡ್ರಲ್ಲಿ ನಮ್ಮ ಆಗ್ರಹ ಇಷ್ಟೇ, ಈ ದ್ವೇಷ ಭಾಷಣದ ಮೂಲ ಏನು? ನೀವು ಮೂಲವನ್ನ ಕತ್ತರಿಸಿ ಬಿಡಿ ಅಲ್ಲ, ಅದಕ್ಕೊಂದು ಕಾನೂನು ಯಾಕೆ? ಈಗ ಕುಡುಕರ ಸಂಘದವರು ನಾವು ಕುಡಿಯುವುದಕ್ಕೆ ಒಂದು ಕಾನೂನು ತರ್ತೇವೆ ಅಂತ ಹೇಳಿದ್ರೆ ಇದನ್ನೆಲ್ಲ ಹೆಂಗ್ ಒಪ್ಪಿಕೊಳ್ಳೋದು? ನಾಳೆ ಇವರಿಗೆ ಇದು ತಿರುವಾಗಬಾರ್ದ? ನಾಳೆ ಸುತ್ತಿ ಇವರ ಕಾಲಿಗೆ ಸುತ್ತಿ ಬಿದ್ರೆ ಬೀಳ್ಬಾರ್ದು ಅಂತ ಹೇಗೆ ಅನ್ನಿಸ್ಲಿಕ್ಕಾಗತ್ತೆ? ಈಗ ಕಾನೂನು ತಂದಿದ್ದಾರೆ, ಒಳ್ಳೇದು. ಆದ್ರೆ ಈ ಕಾನೂನು ನಾಳೆ ಅವರ ಕಾಲಿಗೆ ಸುತ್ತಿಕೊಂಡ್ರೆ ಏನ್ ಮಾಡ್ತಾರೆ? ಇದು ಕಾನೂನು ಮುಂದುವರಿಯುತ್ತಲ್ಲ, ಇದು ಇವತ್ತು ನಾಳೆಗಲ್ಲ, ಭವಿಷ್ಯತ್ತಿಗೆ ಕಾನೂನು ಇದು. ಆ ಕಾನೂನು ಎಲ್ಲಿ ಆದ್ರೂ ದುರುಪಯೋಗ ಆದ್ರೆ ಯಾರು ಹೊಣೆ? ಅದರಲ್ಲಿ ಸುಮಟ ಕೇಸ್ ಇದೆ. ರಾಜ್ ಅವರು, ಇದೀಗ ಇತಿಹಾಸವನ್ನ ಮೆನ್ಷನ್ ಮಾಡಕ್ಕೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಅಂತ ನೀವು ಹೇಳೋದಾ? ಇದು ಮುಸ್ಲಿಮರ ವಿಚಾರವೋ ಇತಿಹಾಸವೋ ಇನ್ನೊಂದೇನೋ ವಿಚಾರದ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಒದ್ದಾಡ್ತಾ ಇದ್ರೆ ಈಗ ಇತಿಹಾಸದ ಘಟನೆಗಳನ್ನ ದ್ವೇಷ ಆಡಿದೆ ಅಂತಾರೆ. ಈಗ ನಾವು ಸತ್ಯ ಘಟನೆಗಳನ್ನ ವಿಚಾರಗಳನ್ನ ಸಮಾಜದ ಮಧ್ಯೆ ಹೇಳಕ್ ಹೊರಟಾಗ ಇದು ಕಾಂಗ್ರೆಸ್ನವ್ರಿಗೆ ಅನಿಸ್ತಾ ಇದೆ ಇದು ದ್ವೇಷ ಭಾಷಣ ಅಂತ. ಈಗ ನಾನು ಕಾಂಗ್ರೆಸ್ ಅನ್ಸೋದಲ್ಲ, ಕಾಂಗ್ರೆಸ್ನವ್ರು ಅನ್ಸಿರೋದಕ್ಕೋಸ್ಕರ ಈಗ ಹೊಸ ಕಾನೂನು ತಂದಿರ್ತಕ್ಕಂಥದ್ದು. ಇವತ್ತೇನು ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಕೂಲಂಕುಷವಾಗಿ ಎಲ್ಲವೂ ಕೂಡ ಮೆನ್ಷನ್ ಆಗಿದ್ರು. ಉದ್ದೇಶಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ನವರು ಇಂಥ ಕಾನೂನ ತಂದ್ರೆ ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ವ್ಯಕ್ತಿಗಳ ಮೇಲೆ ಇದ್ರ ಪರಿಣಾಮ ನಾವು ಹಾಕ್ಬೋದು, ಎದುರಿಸೋದು ಅಷ್ಟೇನೆ. ಇದ್ರ ಉದ್ದೇಶ ಇಟ್ಕೊಂಡು ಇವತ್ತು ತಂದಿರತಕ್ಕಂಥ ವಿಧೇಯಕ ಇದು. ಸರ್, ಈಗ ನನ್ನೊಂದು ವಿಚಾರ, ಸತ್ಯ ಘಟನೆ ಈಗ ಏನೊಂದು, ನಾವು ದೇಶ ವಿಭಾಗ ಆದ ಅಂತ ಪಾಕಿಸ್ತಾನ ಮತ್ತೆ ಭಾರತ. ಸೊ ಪಾಕಿಸ್ತಾನಕ್ಕೆ ಹೋದಂತ ಸಂದರ್ಭದಲ್ಲಿ ಸುಮಾರು ನಮ್ಮ 14% 20% ಹಿಂದೂಗಳಿದ್ರು.
ಇವತ್ತು ಹುಡುಕ್ಬೇಕು ಎಷ್ಟು ಪರ್ಸೆಂಟ್ ಇದೆ ಅಂತ. ಕಾಂಗ್ರೆಸ್ನವ್ರಿಗೆ ಇವತ್ತು ಅನ್ಸ್ತಾ ಇರೋದೇನಂದ್ರೆ ಆ ಥರ ವಿಚಾರಗಳ್ನು ಕೂಡ, ಘಟನೆಗಳ್ನು ಕೂಡ ಈ ದೇಶದಲ್ಲಿ ನಮ್ಮ ಹಿಂದೂ ಸಮಾಜದ ಅರ್ಥ ಆಗ್ಲಿ ಅಂತ ಹೇಳಿದ್ರು ಕೂಡ ಅದನ್ನು ಕೂಡ ಇವರು ದ್ವೇಷದ ಭಾಷಣ ಅಂತ ಹೇಳೋದಕ್ಕೆ ಇವತ್ತು ಹೊರಟಿದ್ದಾರೆ. ಖಂಡಿತ ಇದು ಮುಂದಿನಿಂದಲೇ ಸತ್ಯ ವಿಚಾರಗಳನ್ನ ನಾವು ಸಮಾಜಕ್ಕೆ ಹೇಳ್ತೀವಿ. ಇದೇನು ನಾವೇನು ಸೃಷ್ಟಿ ಮಾಡ್ಕೊಂಡು ಹೇಳೋಂಥದ್ದಲ್ಲ, ಯಾರು ಇಲ್ಲಿ ಕ್ರಿಯೇಟ್ ಮಾಡಿ ಹೇಳೋಂಥದ್ದಲ್ಲ. ಈ ತರ ವಿಚಾರಗಳನ್ನ ಹೇಳೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಅನಿಸ್ತಾ ಇರ್ತಕ್ಕಂಥದ್ದು ಏನಂದ್ರೆ ಇದು ನಮಗೆಲ್ಲ ಮುಳುವಾಗುತ್ತೆ ಅನ್ನೋ ಒಂದೇ ಉದ್ದೇಶ. ಸೂಕ್ಷ್ಮ ಏನು ಗೊತ್ತಾ ಗೋವಿಂದರಾಜ್ ಅವರು, ಯಾವಾಗಲೂ ಈ ದ್ವೇಷ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಪೋಸ್ ಈಗ ನಿಮ್ಮ ಪಾರ್ಟಿ ಹಿಂದುತ್ವ ಅಂತೆಲ್ಲ ಮಾತಾಡ್ಕೋತೀರಿ, ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಅದರ ಪರವಾಗಿ, ಅದರ ಅಗಾಧತೆ, ಅದರ ವಿಶಿಷ್ಟತೆ, ಅದರ ಪರಂಪರೆ, ಅದರ ವೈವಿಧ್ಯತೆ ಬಗ್ಗೆ ಎಷ್ಟಾದರೂ ನೀವು ಮಾತಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಪ್ರಚಾರ ಮಾಡ್ಕೊಳ್ಳಿ, ತಕರಾರಲ್ಲ, ಅವ್ರ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಇದರ ವಿರುದ್ಧದ ಇನ್ನೊಂದು ಧರ್ಮ ಅಂತ ನೀವೇನು ಕನ್ಸಿಡರ್ ಮಾಡ್ತಿರಲ್ಲ, ಆ ಧರ್ಮಕ್ಕೆ ವಿರುದ್ಧವಾಗಿ ಅದನ್ನು ಅಪಹಾಸ್ಯ ಮಾಡುವಂತೆ, ಅವಹೇಳನ ಮಾಡುವಂತೆ, ಅದನ್ನು ಚುಚ್ಚುವಂತೆ, ನೋಯಿಸುವಂತೆ, ಅದನ್ನು ವಿರೋಧ ಮಾಡಿ ಮಾತಾಡ್ತಿರಲ್ಲ, ದ್ವೇಷ ಮಾಡಿ ಮಾತಾಡ್ತಿರಲ್ಲ. ಈಗ ಇಲ್ಲಿ ಯಾರೂ ನೋಡಿ ಅವ್ರ ಪರ ಮಾತಾಡ್ಬಿಟ್ರೆ ನಿಮ್ಮ ನಾಯಕರು, ಈಗ ಕೇಳಿಸ್ಕೊಳ್ಳಿ, ನಿಮ್ಮ ನಾಯಕರು ಗೋವಿಂದರಾಜ್ ಅವರೇ ಕೇಳಿಸ್ಕೊಳ್ಳಿ, ನಿಮ್ಮ ನಾಯಕರ ಪರ ಈ ಸರಿ ಮಾತಾಡ್ಬಿಟ್ರೆ ನೀವು ಒಬ್ಬರ ವಿರುದ್ಧ ದ್ವೇಷ ಮಾಡಬೇಡಿ ಅಂತ ಹೇಳ್ತಿರೋದು ಅವರು. ನಿಮ್ಮ ಪರ ಮಾತಾಡ್ತೀರಾ ಹಿಂದುತ್ವದ ಬಗ್ಗೆ, ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ ನೀವು. ಖಂಡಿತವಾಗ್ಲೂ ಸರ್, ಅದನ್ನೇ ಈಗ ಕಾಂಗ್ರೆಸ್ನವ್ರಿಗೆ ಯಾವ ವಿಚಾರಗಳಿದೆ, ದ್ವೇಷ ಮಾಡಿದ್ರೆ ಯಾವ ಮಾತುಗಳು ಇವತ್ತು ಹೇಳ್ತಾರೆ ಸರ್ ಕಾಂಗ್ರೆಸ್ ಸರ್ಕಾರ. ಒಂದು ಎಕ್ಸಾಂಪಲ್ ಕೊಡ್ಲಿ, ಎಲ್ಲವೂ ಕೂಡ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವ್ರಿಗೆ ಬೇಕಾದ ರೀತಿಯಲ್ಲಿ ಮನ್ನಣೆ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಇಲ್ಲಿ ನಾವು ಮಾಡುವಂತ ಭಾಷಣ ಯಾವತ್ತು ದ್ವೇಷವಾಗಿರುತ್ತೆ ಅಂತ ಯಾವ ಉದಾಹರಣೆಗಳು ಕೊಡ್ತಾರೆ ಕೊಡ್ಲಿ. ಹಾಗಾದ್ರೆ ಇಂಥ ಮಾತುಗಳನ್ನ ಹೇಳಿ ಈ ತರ ನಾವು ಸಮಾಜಕ್ಕೆ ತೊಂದರೆ ಆಗಿದೆ, ಘಾಸಿ ಆಗಿದೆ, ಅದು ಒಂದೇ ಉದಾಹರಣೆ. ಈಗ ಅವ್ರನ್ನ ಏನ್ ಮಾತಾಡಬಾರ್ದು. ಈಗ ನೀವು ಅದೇ ಹೇಳಿದ್ರಿ, ಇನ್ನೊಂದು ಜನಾಂಗವನ್ನ ಅಥವಾ ಧರ್ಮವನ್ನ ಹೊಗಳ್ಕೊಂಡು ವಿರೋಧ ಮಾಡ್ತಿದ್ರಿ ಅಂತ ಅವ್ರು ಹೇಳ್ತಾ ಇರೋದ್ರಿ. ನಿಮ್ಗೆ ಕಾನೂನು ಹೇಳುತ್ತೆ ಎಲ್ಲರನ್ನು ಒಟ್ಟಿಗೆ ತೆಗೆದು ಹೋಗ್ಬೇಕು ಅಂತ ಹೇಳುತ್ತೆ. ಬಿಜೆಪಿಗೆ ಅದು ಮಾಡಿಲ್ಲ. ಇದು ಹಿಂದೂ ಸಮಾಜದ ವಿಷಯನೂ ಅಲ್ಲ, ಇದು ಬಿಜೆಪಿಯವರಿಗೆ ತಮ್ಮ ಯಾಕಂದ್ರೆ ಬೇರೆ ಏನು ಕಲ್ತಿಲ್ಲ, ಅವರು ಒಳ್ಳೇದು ಕಲ್ತಿಲ್ಲ, ಅಭಿವೃದ್ಧಿ ಬಗ್ಗೆ ಕಲ್ತಿಲ್ಲ, ಕಾನೂನು ಗೊತ್ತಿಲ್ಲ. ಒಂದ್ ನಿಮಿಷ ಇರಿ, ಈಗ ಸ್ವಲ್ಪ ಸಮಯ ಕೊಡ್ಬೇಕು, ಆಮೇಲೆ ಮಾತಾಡೋಣ. ಈಗ ಸ್ವಲ್ಪ ತಾಳ್ಮೇಲೆ ಇದ್ರೆ ನಾನು ಮಾತಾದ್ಮೇಲೆ ನೀವು ಮಾತಾಡಿ, ತೊಂದರೆ ಇಲ್ಲ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ, ಅವ್ರು ಕಲ್ತಿರೋದೆಲ್ಲ ಶಾಖೆಗಳಲ್ಲಿ ಏನ್ ಹೇಳ್ಕೊಡ್ತಾರೆ ಅವ್ರಿಗೆ, ಇನ್ನೊಂದು ಮತೀಯ ದ್ವೇಷ, ಅಸೂಯೆ, ಆಮೇಲೆ ಜನಗಳನ್ನ ವಿಧ್ವಂಸಕ ಶಕ್ತಿ ಮುಖಾಂತರ ಭಾಗ ಮಾಡೋಂಥದ್ದು, ವರ್ಟಿಕಲ್ ಆಗಿ ಧರ್ಮದ ಜೊತೆಗೆ ಆ ದ್ವೇಷ ಬರುವಂಥದ್ದು ಸೃಷ್ಟಿ ಮಾಡ್ತಾರೆ ಬಿಜೆಪಿಗರು. ಅದೇ ಚಾಳಿ ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಅವ್ರಿಗೆ ಅದು ಬಿಟ್ಟು ಮಾತಾಡಕ್ಕೆ ಕೇಳಬೇಕು ಅಂದ್ರೆ ನಿಮ್ದು ಅದೆರಡು ಈಕ್ವಲ್ ಒಂದೇನಾ? ನೀವು ಬಿಜೆಪಿ ನಾಯಕರು ಮದ್ರಾಸ ಕಾರ್ಯಕರ್ತರ, ಮದ್ರಾಸಲ್ಲಿ ಓದೋರ, ಕೇಳಿ. ಈಗ ಇವರು ಪ್ರಾರಂಭದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಮಾತು ಹೇಳಿದ್ರು. ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದ ವೀರ ಪುತ್ರ ಟಿಪ್ಪು ಸುಲ್ತಾನ್, ಅಭಿವೃದ್ಧಿಯ ಹರಿಕಾರ ಟಿಪ್ಪು ಸುಲ್ತಾನ್, ಅವರ ಪದಗಳು, ಅವರ ಬರವಣಿಗೆ, ಅದು ಜಗದೀಶ್ ಶೆಟ್ಟರ್ ಬರವಣಿಗೆ. ತದನಂತರ ಯಡಿಯೂರಪ್ಪನವರು ಟಿಪ್ಪು ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ, ನೀನು ಈ ಆಧುನಿಕ ಕರ್ನಾಟಕದ ಪಿತಾಮಹ ಅಂತ ಹೇಳಿದ್ರು. ಯಾರು? ಯಡಿಯೂರಪ್ಪನವರು. ಈಗ ಆಯ್ತು, ನೀನು ಏನು ಹೇಳಿದ್ರೆ ನೀರೇ ಹೇಳ್ಬಿಡ. ಅವ್ರು ಈಗ ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು ಗೋವಿಂದರಾಜ್. ನಾನು ಏನಾದ್ರು ಮಾತಾಡಿದಾಗ ಸುಮ್ಮನೆ ಮಾತಾಡಕ್ ಹೋಗಲ್ಲ. ನಿಮ್ಗೇನ ಅಲ್ಲ ಅನ್ಸಿದ್ರೆ ನಿಮ್ಗೆ ಅವ್ರು ಏನಂದ್ರು ಅಂತ ಕೇಳ್ಕೊಂಡ್ಬೇಕಾದ್ರೆ ಹೇಳಿ, ತೊಂದರೆ ಇಲ್ಲ ಇರೋ ಡಿಬೇಟಲ್ಲಿ. ಅಂದರೆ ಬಿಜೆಪಿಗೆ ಎಲ್ಲ ಚೆನ್ನಾಗಿತ್ತು, ಗೊತ್ತಿಲ್ಲ ಹೆಂಗೆ ಯಾವ ನಾಗಪುರದವರು ಯಾವ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಗೆ ಒಬ್ಬರನ್ನ ಅಧ್ಯಕ್ಷ ಕೂಡ ಮಾಡಿರಲ್ಲ. ಅವ್ರು ಕುವೆಂಪುಗೂ ಅವಮಾನ ಮಾಡಿದ್ರು, ಬಸವಣ್ಣನಿಗೂ ಅವಮಾನ ಮಾಡಿದ್ರು, ಕರ್ನಾಟಕದ ಎಲ್ಲ ಮಹನೀಯರಿಗೂ ಅವಮಾನ ಮಾಡಿದ್ರು. ಆ ಥರ ಪ್ರಕ್ರಿಯೆನಲ್ಲಿ, ನಾಗಪುರದ ಪ್ರಕ್ರಿಯೆನಲ್ಲಿ ಟಿಪ್ಪುನ ವಿಲನ್ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಟಿಪ್ಪು ಕೊಡಗಿನಲ್ಲಿ ಯುದ್ಧ ಮಾಡಿದ್ದಾನೆ, ಮಂಗಳೂರು ಕ್ರಿಶ್ಚಿಯನ್ಸ್ಗೆ ಯುದ್ಧ ಮಾಡಿದ್ದಾನೆ, ಹೈದರಾಬಾದ್ ನಿಜಾಮನ ಮೇಲೂ ಯುದ್ಧ ಮಾಡಿದ್ದಾನೆ, ಅಲ್ಲೂ ಕೊಲೆಗಳು ಆಗಿದೆ, ಮರಾಠರ ಮೇಲೂ ಯುದ್ಧ ಮಾಡಿದ್ದಾನೆ. ಮರಾಠರೇ ಬಂದು ಇಲ್ಲಿ ಶೃಂಗೇರಿ ಮಠನ ಹೊಡೆದಾಕಿದಾಗ ಅದರ ರಕ್ಷಣೆಯನ್ನು ಕೂಡ ಮಾಡಿದ್ದಾನೆ. ಟಿಪ್ಪು ಈ ನಾಡಿನ ದೊರೆ. ಅವಾಗ ಹಳೆ ಮೈಸೂರು ಅಂತ ಇದ್ದಾಗ ಕೊಡಗು ಮೈಸೂರೊಳಗಿರಲಿಲ್ಲ, ಮಂಗಳೂರು ಕೆಥೋಲಿಕ್ನವ್ರು ಮೈಸೂರೊಳಗಿರಲಿಲ್ಲ, ಹೈದರಾಬಾದ್ ನಿಜಾಮರು ಬಳ್ಳಾರಿ ಭಾಗ ನಮ್ಮ ಮೈಸೂರು ರಾಜ್ಯದಲ್ಲಿರಲಿಲ್ಲ. ಅವ್ರು ಯುದ್ಧ ಮಾಡಿ ಎಕ್ಸ್ಪ್ಯಾನ್ಷನ್ ಮಾಡ್ದ. ಯುದ್ಧದಲ್ಲಿ ರಕ್ತಪಾತ ಆಗೇ ಆಗಿದೆ, ಧಾರ್ಮಿಕ ರಕ್ತಪಾತ ಆಗೇ ಆಗಿದೆ, ನಾನು ಇಲ್ಲ ಅಂತ ಅಲ್ಲೆಗಳೆಲ್ಲ. ನಾವು ಏನ ಕೊಂಡಾಡ್ತೀವಿ ಟಿಪ್ಪು ಸುಲ್ತಾನ್ನ, ಈಗ ಒಡೆಯರು ಒಪ್ಕೊಂಡ್ಬಿಟ್ರು. ಅವನು ಇಲ್ಲಿ ಒಂದು ಅಣೆಕಟ್ಟು ಆಗಬೇಕು ಅಂತ ಕನಸು ಕಂಡಿದ್ದ. ಅದು ಒಂದು ಪರ್ಷಿಯನ್ ಭಾಷೆಯಲ್ಲಿ ಒಂದು ಕಲ್ಲು ಕೂಡ ಇದೆ, ಅಣೆಕಟ್ಟು ಆಗಬೇಕು ಅಂತ. ಅಂದರೆ
200 ವರ್ಷಗಳಿಂದ 250 ವರ್ಷಗಳಿಂದ. ಸೊ ನಾವು ಅದಕ್ಕೆ ಏನು ಹೇಳ್ತೀವಿ ಅಂದರೆ ಆ ಥರ ಯೋಚನೆಗಳ ಮುಖಾಂತರ ಅವನು ರಾಕೆಟ್ ಬಿಟ್ಟ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ, ಮಕ್ಕಳನ್ನ ಅಡ ಇಟ್ಟ, ಪ್ರಾಣ ಬಿಟ್ಟ, ಹಂಗಾಗಿ ಅದಕ್ಕೆ ಹೇಳ್ತೀವಿ ಹೊರತು ಇವ್ರ ಥರ ದ್ವೇಷ ಮಾಡಿಕೊಂಡು ಇತಿಹಾಸವನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಟ್ಟದನ್ನೇ ಮಾತ್ರ ತೆಗೆದುಕೊಂಡೇ ಹೇಳಕ್ಕೆ ನಾವು ರೆಡಿ ಇಲ್ಲ. ನಾವು ರೆಡಿ ಇಲ್ಲ. ಕೊಡಗಿನವ್ರಿಗೆ ನೋವಿದೆ, ನಾನು ಐ ಅಗ್ರಿ. ಟಿಪ್ಪು ಸುಲ್ತಾನ್ ವಿರುದ್ಧ ದ್ವೇಷದಿಂದ ಏನಾದ್ರು ಮಾತಾಡೋದು ಅದು ಈ ಕಾನೂನು ಅಡಿ ಬರುತ್ತಾ? ನೋಡಿ, ಅದಕ್ಕೆ ಇಲ್ಲಿವರೆಗೂ ನೀವೇ ಹೇಳಿದ್ರೆ ಬದುಕಿರೋರ ಬಗ್ಗೆ ಮಾತಾಡಿದ್ರೆ ಕಾನೂನು ಬರುತ್ತಾ? ನೋಡಿ, ಈಗ ಇತಿಹಾಸವನ್ನ ನಾವು ಬದಲಾಯಿಸಕ್ಕಾಗಲ್ಲ. ಓಕೆ, ಆ ಸತ್ಯಗಳು ವಿಚಿತ್ರವಾಗಿ ಕಹಿನೂ ಇರುತ್ತೆ, ಸಿಹಿನೂ ಇರುತ್ತೆ. ಅದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಅದಕ್ಕೆ ಇವರು ಧರ್ಮಾಂಧ ಅಂತ ಹೇಳ್ಬಿಟ್ಟು ಟಿಪ್ಪು ಜಂಪೆ ಮಾಡ್ಬಿಡೋಣ ಅಂದ್ರು, ಅಂತ ಪಾಠಗಳೇ ಬಿಟ್ಬಿಡೋಣ, ಆ ಥರದ್ದು ಏನು ಮಾಡದೇ ಬೇಡ ಅಂತ ಹೇಳ್ತಾ ಇದ್ರು. ಧರ್ಮಾಂಧ ಅಂದ್ಬಿಟ್ಟು ಯಾರ ಮೇಲೆ ಕೇಸ್ ಹಾಕಿರೋದು ನನಗಂತೂ ಇಲ್ಲಿವರೆಗೂ ಟಿಪ್ಪು ಮೇಲೆ ಕೇಸ್, ಆ ವಿಷಯದಲ್ಲಿ ಕೇಸ್ ಹಾಕಿರೋದು ನನಗಂತೂ ಇಲ್ಲ. ಯಾವ್ದ್ರ ಮೇಲೆ ಹಾಕ್ತಾರೆ? ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿರೋದು ಅಂತಂದಾಗ ಎಲ್ಲಾ ದಲಿತರಿಗೂ ಒಂದು ಆತಂಕ ಆಗುತ್ತೆ. ಸಂವಿಧಾನ ನಂಬಂತಹ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಒಂದು ಆತಂಕ ಆಗುತ್ತೆ. ಎಲ್ಲಾ ಮೇಲ್ವರ್ಗದವರು ಕೂಡ ಯಾರು ಸಂವಿಧಾನ ನಂಬ್ತಾರೆ ಅವರೆಲ್ಲ ಆತಂಕ ಆಗುತ್ತೆ. ಅಂತ ಸಮಯದಲ್ಲಿ ಅದು ದ್ವೇಷ ಭಾಷಣ ಅನ್ಸುತ್ತೆ, ತಪ್ಪು ಮಾಹಿತಿ ಅನ್ಸುತ್ತೆ. ಆ ಸಮಯದಲ್ಲಿ ಕೇಸ್ಗಳು ಆಗ್ತಾರೆ. ಆಮೇಲೆ ಒಂದು ಧರ್ಮ ಇರೋವರೆಗೂ ಭಯೋತ್ಪಾದನೆ ನಿರ್ಮೂಲನೆ ಆಗಲ್ಲ, ಧರ್ಮ ಅಳಿಬೇಕು ಅಂತ ಅನಂತಕುಮಾರ್ ಹೆಗಡೆ ಅವರು ಅಂದಾಗ ಅವಾಗ ಅವ್ರಿಗೆ ಬೇರೆಯವ್ರಿಗೆ ಅವಾಗ ಆತಂಕ ಆಗುತ್ತೆ. ಎಲ್ಲೋ ಯಾವನೋ ಒಬ್ಬ ಭಯೋತ್ಪಾದಕ ಕೆಲಸ ಮಾಡ್ದ, 100 ಕೋಟಿ ಜನದಲ್ಲಿ 5 ಜನ 10 ಜನ ಭಯೋತ್ಪಾದಕರು ಇರ್ಬೋದು. 100 ಕೋಟಿ ಜನದಲ್ಲಿ ನಮ್ಮ ಎಲ್ಲಾ 100 ಕೋಟಿ ಜನನ್ನು ಇವರು ಧರ್ಮ ಆ ಥರ ತೋರಿಸ್ತಾರಲ್ಲ ಅಂತೇಳಿ ಅವ್ರಿಗೆ ಆತಂಕ ಆಗುತ್ತೆ. ಅಂತ ಸಮಯದಲ್ಲಿ ಕಾನೂನು ಕ್ರಮ ಮಾಡಬೇಕಾಗುತ್ತೆ. ನೋಡಿ, ಯಾರಾದ್ರೂ ರಿಫಾರ್ಮ್ ಆಗ್ಬೇಕಂದ್ರೆ ಸಮಾಜದಲ್ಲಿ ತಿದ್ದಬೇಕಾದ್ರೆ ತಿದ್ದಬಹುದು. ಅಶೇಖರಾನಂದ ಶ್ರೀಗಳೇ, ನನ್ನೊಂದು ಪಾಯಿಂಟ್ ಇತ್ತೀಗ. ಸೊ ಈ ರೀತಿ ಮಾಡುವ ಮೂಲಕವಾಗಿ ಒಂದು ಪಕ್ಷದ ಚುನಾವಣಾ ಭಾಷಣಗಳನ್ನು, ಓಟಿಗೆ ಸಂಬಂಧಪಟ್ಟಂಥ ಭಾಷಣಗಳನ್ನು, ಒಂದು ಪಕ್ಷದ ಅಸ್ತಿತ್ವವೇ ಆಗಿರ್ತಕ್ಕಂಥ ಭಾಷಣಗಳಿಗೆ ಕೊಡಲಿ ಪೆಟ್ಟು ಕೊಡ್ತಾ ಇದೆ ಒಂದು ಸರ್ಕಾರ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? ಬಹಳ ಅರ್ಥಪೂರ್ಣ ವ್ಯಾಖ್ಯಾನ ಇದು. ಯಾಕೆ ಅಂತಂದ್ರೆ ಅವರಿಗೆ ಕಾಣುವುದು ಇದೆ, ಆ ಕಾಣುವುದು ಅದೇ ಅದಾದ್ರಿಂದ ಅದನ್ನ ಮಣಿಸ್ಬೇಕಾದ್ರೆ ಅದಕ್ಕೊಂದು ರೂಲ್ ತರಲೇಬೇಕು. ರೂಲ್ ತರದಿದ್ರೆ, ಈಗ ನೋಡಿ, ಸಂವಿಧಾನದ ಒಳಗೆ ತುಂಬಾ ರೀತಿಯ ಸೆಕ್ಷನ್ಗಳಿದ್ದಾವೆ. ಎಲ್ಲವನ್ನ ಹತೋಟಿಗೆ ತರಲಿಕ್ಕೆ ತುಂಬಾ ಸೆಕ್ಷನ್ಗಳಿದ್ದಾವೆ. ಆ ಸೆಕ್ಷನ್ಗಳನ್ನ ಬಳಸಿಕೊಂಡು ಒಳ್ಳೆಯ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬಹುದು. ಇದೇ ಬೇಕು ಅಂತ ಹೇಳಿ ಏನೂ ಇಲ್ಲ. ಈಗ ಏನ್ ಇವ್ರು ರಚನೆ ಮಾಡಿದ್ರು ಮುಂದಕ್ಕೆ ಇವರೇ ಇರ್ಬೇಕಲ್ಲ. ಒಂದ್ ವೇಳೆ ಇವರಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಇವರಿಗೆ ಒಂದು ಸುದ್ದಿ ಹಾಕೊಳ್ತದೆ. ಹಾಗಾಗಿ ನಮ್ ಪ್ರಶ್ನೆ ಇರುವುದು, ಈಗ ಒಬ್ಬರನ್ನ ನೀವು ಕಡಿವಾಣ ಹಾಕಬೇಕು ಅಂತ ಹೊರಟ್ರೆ ಒಂದಲ್ಲ ಒಂದ್ ದಿವಸ ನಿಮಗೂ ಅದು ಮುಳುವಾಗತ್ತೆ. ಆ ವಿಷಯದಲ್ಲೂ ನೀವು ಗಮನ ಇರಿಸಿಕೊಂಡು ಇಂತಹ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಬೇಕು. ಇಲ್ಲದಿದ್ರೆ ನೋಡಿ, ಈಗ ಶಾಂತಿಯನ್ನ ಕದಡ್ಲಿಕ್ಕೆ ಯಾರು ಇಚ್ಛೆ ಪಡೋದಿಲ್ಲ, ಶಾಂತಿ ಎಲ್ರಿಗೂ ಬೇಕಾದ್ದೆ. ಆದ್ರೆ ಈ ರಾಜಕೀಯದ ಮೇಲೊಗರ ಏನಿದೆಯಲ್ಲ, ಆ ರಾಜಕೀಯದ ಮೇಲೊಗರವನ್ನ ಹಣಿಬೇಕಾದ್ರೆ ಇದಕ್ಕೊಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನ ತಂದ್ರೆ ಮಾತ್ರ ಇವರನ್ನ ಹಣಿಸ್ಲಿಕ್ಕೆ. ಅಂದ್ರೆ ನೋಡಿ, ಇಲ್ಲಿ ಇವರು ಸೆಕ್ಷನ್ ಹಾಕುವಾಗ, ಈ ಬಿಲ್ ಅನ್ನ ತರುವಾಗಲೂ ಕೂಡ ಮುಂದಾಲೋಚನೆ ಯಾವುದು ಇರ್ಲಿಲ್ಲ. ಈ ಬಿಲ್ ಅಲ್ಲಿ ನೋಡಿ ಮುಂದಾಲೋಚನೆ ಯಾವುದು ಇಲ್ಲ. ಹಾಗಾಗಿ ಅದರಲ್ಲಿ ಸೆಕ್ಷನ್ ಹಾಕುವಾಗಲೂ ಕೂಡ ಹಿಂದಿನ ಶಿಕ್ಷೆಗಳು ಏನಿದೆಯಲ್ಲ ಅದನ್ನ 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಇವ್ರ ಪ್ರಕಾರ ಶ್ರೀಗಳೇ, ಇವ್ರ ಪ್ರಕಾರ ನೋಡಪ್ಪ, ದತ್ತಪೀಠದ ಬಗ್ಗೆ ನೀನು ಏನಾದರೂ ಮಾತಾಡ್ಕೋ, ಬಾಬಾ ಬುಡನ್ಗಿರಿ ಬಗ್ಗೆ ಮಾತಾಡ್ಬೇಡ, ನೀನು ಅಯೋಧ್ಯೆ ಬಗ್ಗೆ ಏನಾದರೂ ಮಾತಾಡ್ಕೋ, ಬಾಬರ್ ಬಗ್ಗೆ, ಬಾಬರಿ ಮಸೀದಿ ಬಗ್ಗೆ ನೀನೇನು ಮಾತಾಡ್ಕೂಡ್ದು, ಅವನೇನು ಮಾಡ್ದ ಅದನ್ನೇನು ಹೇಳ್ಕೊಡ್ದು, ಈ ತರನ ಇದು ಅಂತ. ದೆಹಲಿಯಲ್ಲಿ ಮೊನ್ನೆ ಘಟನೆ ನಡೆಯಿತು. ಆ ದೆಹಲಿ ಘಟನೆ ನೀನು ಕರ್ನಾಟಕದಲ್ಲಿ ಮಾತಾಡಬಾರ್ದು, ದೆಹಲಿಗೆ ಮಾತ್ರ ಸೀಮಿತ. ಆಮೇಲೆ ಮಂಗಳೂರಲ್ಲಿ ಏನು ಒಂದು ಕುಕ್ಕರ್ ಬಾಂಬ್ ಪ್ರಕರಣ ಆಯ್ತು, ಅದನ್ನು ಎಲ್ಲೂ ನೀನು ಎತ್ತಬೇಡ, ಯಾಕೆಂದ್ರೆ ಅದು ಕೇವಲ ಆ ವ್ಯವಸ್ಥೆಗೆ ಮಾತ್ರ ಸೀಮಿತ. ಈ ರೀತಿಯ ಒಂದು ವ್ಯವಸ್ಥೆಯನ್ನ ತರೋದಿದೆಯಲ್ಲ, ಇದು ನಮಗನ್ನಿಸ್ತದೆ ಒಂದಲ್ಲ ಒಂದ್ ದಿವಸ ಇದು ತಿರುವು ಬಹಳ ಹಾಗೆ ಆಗ್ತದೆ, ಏನ್ ಸಂಶಯ ಇಲ್ಲ. ಯಾಕೆಂದ್ರೆ ಎದುರಿನವರಿಗೂ ಒಂದು ಹಾಗೆ ಶುರುವಾಗತ್ತಲ್ಲ. ಹಾಗೆಗಳನ್ನ ಶ್ರೀಗಳ ಇನ್ನೊಂದು ವಿಷಯ ಇದೆ. ಈಗ ಮೋಹನ್ ಭಾಗವತ್ ಅವರು ಕೆಲ ತಿಂಗಳುಗಳಿಗಿಂತ ಮುಂಚೆ ಒಂದು ಭಾಷಣ ಮಾಡ್ತಾ ಒಂದು ಮಾತು ಹೇಳಿಬಿಟ್ರು ಅವರು. ಅಲ್ಲಿವರೆಗೆ ಮಸೀದಿಗಳಲ್ಲಿ ಶಿವಲಿಂಗ ಹುಡ್ಕೋಣ, ಎಲ್ಲ ನಮ್ಮದೇ ಇದ್ದದ್ದು, ನಮ್ಮ ದೇವಸ್ಥಾನಗಳನ್ನು ಕೆಡವಿಯವರು ಮಸೀದಿ ಕಟ್ಟಿದ್ರು, ಮದ್ರಸಾ ಕಟ್ಟಿದ್ರು ಅಂತೆಲ್ಲ ಬರ್ತಿತ್ತಲ್ಲ. ಒಂದ್ಸಲ ಅದು ನಡೀತಾನೇ ಇತ್ತು, ಟಿವಿ ಡಿಬೇಟಲ್ಲೂ ಅದೇನೆ, ಚರ್ಚೆನೂ ಅದೇನೆ, ಸೋಷಿಯಲ್ ಮೀಡಿಯಾ ಇದು ನಡೀತಾನೇ ಇತ್ತು. ಎದ್ದು ನಿಂತರು ಮೋಹನ್ ಭಾಗವತ್ ಅವರು, ಒಂದು ಭಾಷಣ ಮಾಡಿಬಿಟ್ರು ಅವರು. ನೋಡ್ರಪ್ಪ, ನಾವೇನು ಅಯೋಧ್ಯೆ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ದೀವೋ ಅದೇ ಕಟ್ಟ ಕಡೆಯ ನಮ್ಮ ಹೋರಾಟ, ಸಂಶೋಧನೆ ಅಲ್ಲಿ ಮುಗಿದು ಹೋಗ್ಬೇಕದು. ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆ, ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಕೆಲಸ ಮಾಡಬಾರ್ದು ಅಂತ ಹೇಳಿಬಿಟ್ರು. ಈಗ ಭಾಗವತರನ್ನು ನಾವು ಯಾವ ಕ್ಯಾಟಗರಿಯಲ್ಲಿ ನೋಡ್ಬೇಕು ಅವ್ರನ್ನ? ಅವರು ಈಗ ಕಾಂಗ್ರೆಸ್ ಅವ್ರು ಹೇಳ್ತಿರೋದು ನೋಡಿದ್ರೆ ನೀವು ದ್ವೇಷ ಮಾಡಿಬಿಡಿ ಅಂತ ಹೇಳ್ತಾರೆ, ಅವರು ದ್ವೇಷ ಮಾಡಿಬಿಡಿ ಅಂತಲೇ ಹೇಳಿದ್ದು, ದ್ವೇಷ ಮಾಡಬಾರ್ದು, ಆ ಥರ ತಪ್ಪು ಆಗುತ್ತೆ ಅಂತ ಅವರು ಹೇಳಿದ್ರಲ್ಲ. ನಾವು ಯಾವುದನ್ನು ಯಾವ ಕ್ಯಾಟಗರಿಯಲ್ಲಿ ನೋಡ್ಬೇಕು ಇವಾಗ ಅಂತ? ಈಗ
ಸನ್ಮಾನ್ಯ ನಟರಾಜ್ ಗೌಡ್ರು ಮಾತಾಡುವಾಗ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು ಅವರು, ಶಾಖೆಯಲ್ಲಿ ಏನು ಕಲಿಸ್ತಾರೆ ಅಂತ. ಹಾ. ಶಾಖೆಯಲ್ಲಿ ದೇಶ ಸಾಮರಸ್ಯ ಮತ್ತೆ ಬಾಂಧವ್ಯ ಸಾಮರಸ್ಯವನ್ನೇ ಕಲಿಸುವುದು. ನಾವು ITC OTC ಆದವರು ಹಾಗಿರುವುದರಿಂದ ಶಾಖೆಯಲ್ಲಿ ಯಾವುದೇ, ಈಗ ಒಂದು ವೇಳೆ ಶಾಖೆಯಲ್ಲಿ ಕಲಿಸುವುದಾದ್ರೆ ಭಾಗವಜ್ಜಿ ಆ ಸಂದೇಶವನ್ನ ಸಮಾಜ ಕೊಡೋದಿಲ್ಲ. Correct. ನಮ್ಗೆ ಅಯೋಧ್ಯೆ ಒಂದೇ, ಯಾವುದೇ ಕಾರಣಕ್ಕೆ ನೀವು ಹುಡುಕುವ ಕೆಲಸ ಮಾಡಬೇಡಿ, ಇದು ಒಂದು. ಎರಡನೆಯದ್ದು, ಮುಸಲ್ಮಾನರಲ್ಲೂ ಕೂಡ ಭಾರತೀಯ ಮುಸಲ್ಮಾನರು ಇದ್ದಾರೆ, ಹಾಗಾಗಿ ಅದು ಸ್ವಸ್ಥ ಸಮಾಜ, ನಮ್ಮ ಸಮಾಜವೇ, ನಮ್ಮವರೇ. ಈಗ ಬಹಳ ಮಂದಿ ಮುಸಲ್ಮಾನರು ಹೇಳ್ತಾರೆ ನಾವು ಹಿಂದೂಗಳಿಂದಲೇ ಬಂದವರು, ನಮ್ಮಲ್ಲಿ ಹಿಂದೂಗಳ ಇದಿದೆ, ಕ್ರಿಯೇಟಿವಿಟಿ ಇದೆ ಎನ್ನುವುದನ್ನು ಹೇಳ್ತಾರೆ. ಹೀಗೆಲ್ಲ ಇರುವುದರಿಂದ ಸಾಮಾನ್ಯವಾಗಿ ನಾವು ತಿಳುವಳಿಕೆ ಮಾಡಬೇಕು, ಎಲ್ಲ ಕಡೆ ಸಾಮರಸ್ಯ ಇದೆ, ಅದನ್ನ ಬೊಟ್ಟು ಮಾಡಿ ತೋರಿಸುವಂತದ್ದು ಏನಿದೆ ಎನ್ನುವುದ್ರ ಬಗ್ಗೆ ನಮ್ಗೆ ಕುತೂಹಲ ಇರುವುದು. ಇದನ್ನೀಗ ಬೊಟ್ಟು ಮಾಡಿ ಒಂದು ಕೋಮು ಸಾಮರಸ್ಯವನ್ನ ಕಲಿಸ್ತಾರೆ, ಅದನ್ನ ನಾವು ಹತೋಟಿಗೆ ತರಬೇಕು ಅಂತ ಒಂದು ದ್ವೇಷ ಭಾಷಣ ಅಂತ ಬೊಟ್ಟು ಮಾಡಿ ತೋರಿಸುವಂತದ್ದು ಏನಿದೆ. ಓಕೆ, ನನಗೆ ಗೋವಿಂದರಾಜು ಅವರೇ, ಈಗ ನಿಮ್ಮ ಪಾರ್ಟಿಲಿ ಒಂದು ಹೊಸ ಪದಗಳು ಶುರು ಮಾಡಿದ್ದೀರಿ ನೀವು ಇತ್ತೀಚಿನ ವರ್ಷಗಳಲ್ಲಿ, ದೇಶಭಕ್ತ ಮುಸಲ್ಮಾನರು ಅಂತ. ಈ ನೀವೇ ಕೊಟ್ಟಿರೋದ್ರಿ ಅದು, ನಿಮಗೆ ಆಶ್ಚರ್ಯ ಯಾಕೆ ಆಗಬೇಕು ಗೋವಿಂದರಾಜು ಅವರೇ? ದೇಶಭಕ್ತ ಮುಸ್ಲಿಮರು, ದೇಶಭಕ್ತ ಮುಸಲ್ಮಾನರು ಅಂತ ಒಂದು ವರ್ಡ್ ಕೊಟ್ಟಿದ್ದೀರಲ್ಲ. ಈಗ ನೀವು ಮಾತಾಡಬೇಕಾದ್ರೆ, ಮುಸ್ಲಿಮರ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನು ಯಾರು ದೇಶಭಕ್ತ ಮುಸಲ್ಮಾನರು, ಯಾರು ದೇಶಭಕ್ತ ಮುಸಲ್ಮಾನರು ಅಲ್ಲ ಅಂಥೇಳಿ ಒಂದು ಕ್ಯಾಟಗರಿ ಮಾಡೋದು, ಗುಂಪು ಮಾಡೋದು ಇಟ್ಬಿಡಿ ಅತ್ಲಾಗಿ. ಸರ್, ಈಗ ಎಲ್ಲವನ್ನು ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು ಆ ಸಮುದಾಯದಲ್ಲೇ. ಈಗ ದೇಶದಲ್ಲಿ ಇದ್ಕೊಂಡು ಈ ದೇಶದ ಗಾಳಿ ಅನ್ನ ಎಲ್ಲವನ್ನು ಸೇವನೆ ಮಾಡ್ತಾ ಈ ದೇಶದ ವಿರುದ್ಧವಾಗೇನೆ ಎಲ್ಲ ಒಂದು ಕಡೆ ಪಿತೂರಿ ಮಾಡುವಂಥದ್ದು, ಸಭೆಗಳು ಮಾಡುವಂಥದ್ದು. ಸೊ ಈ ರೀತಿಯ ಘಟನೆಗಳು ಸಾಕಷ್ಟು ಉದಾಹರಣೆಗಳು ಈಗ ಅಲ್ಪಸಂಖ್ಯಾತ ಮೋರ್ಚಾ ನಿಮ್ಮಲ್ಲಿ ಇದೆಯಾ ಇಲ್ವಾ? ಅಲ್ಪಸಂಖ್ಯಾತ ಮೋರ್ಚಾನ ಇದೆ, ಅದು ಸಂಬಂಧಪಟ್ಟವರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ದೇಶಭಕ್ತವಾಗಿ ನಮ್ಮ ದೇಶ ನಮ್ಮಿದು ಅಂತ ಕಾಪಾಡ್ಕೊಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಸರ್. ಇರ್ತಕ್ಕಂಥದ್ದು ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರು, ದೇಶದಲ್ಲಿ ಎಲ್ಲವನ್ನು ಕೂಡ ಎಲ್ಲ ಒಂದ್ ಕಡೆ ಆಂತರಿಕವಾಗಿ ಕಲವನ್ನು ತಂದು ಹುಟ್ಟಾಕ್ಬೇಕು ಅನ್ನೋ ಇರ್ತಕ್ಕಂಥ ಆ ಒಂದು ವರ್ಗದವ್ರಿಗೆ ನಾವು ಖಂಡಿತವಾಗ್ಲೂ ವಿರೋಧ ಮಾಡ್ತೀವಿ, ಮಾಡೇ ಮಾಡ್ತೀವಿ, ಅದರ ಪ್ರಶ್ನೆ ಇಲ್ಲ. ಸೊ ಇದನ್ನ ನಾವು ಹೇಳಕೊಳ್ಟ್ರೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ ಭಯ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅದೇನೆ. ಯಾಕೆ ಅಂದ್ರೆ ಈ ರೀತಿ ಹೇಳಿಕೆಗಳನ್ನು ಕೊಟ್ರೆ ಎಲ್ಲ ಒಂದ್ ಕಡೆ ಹಿಂದೂಗಳು ಎಲ್ಲರೂ ಕೂಡ ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯಾದ ಒಂದು ಬಿಲ್ಗಳನ್ನ ತಂದ್ರೆ ಅವಾಯ್ಡ್ ಮಾಡ್ಬೋದು, ಕಟ್ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಈ ರೀತಿಯಾದ RSS ಬ್ಯಾನ್ ಮಾಡಬೇಕು ಅಂತ ನೀವೇ ಹೇಳ್ತೀರಿ, ಪಥಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಅಂತ ನೀವೇ ಮಾತಾಡ್ತೀರಿ. ಶಾಖೆಗೆ ಯಾವುದೇ RSS ನಾಯಕರು ಕೇಳಿದ್ರು ನಾನು ಚರ್ಚೆ ಮಾಡಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಯಾವತ್ತು ಬೇಕಾದರೂ ಯಾರು ಬೇಕಾದರೂ ಶಾಖೆಗೆ ಬಂದು ನೋಡ್ಬಿಡಿ, ಯಾವತ್ತು ದ್ವೇಷ ಬಿತ್ತು ಅಂತ ಕೆಲಸ ಶಾಖೆಯಲ್ಲಿ ನಡೆಯೋದೇ ಇಲ್ಲ. ಯಾರು ಯಾವತ್ತೂ ಬರದೆ ಶಾಖೆ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಯಾಕಂದ್ರೆ ಆರ್ ಅಶೋಕ್ ಆಗಲಿ, ಶೋಭಾ ಕರಂದ್ಲಾಜೆ, ಪ್ರಣವ್ ಮುಖರ್ಜಿ ಹೋಗಿರ್ಲಿಲ್ವಾ ಶಾಖೆಗೆ? RSS ಕಾರ್ಯಕ್ರಮಕ್ಕೆ ಹೋಗಿರ್ಲಿಲ್ವಾ? ಹೋಗಿದ್ರು. ನೆಹರು ಅವರು ಹೋಗಿರ್ಲಿಲ್ವಾ? ಈಗ ನಾನು ಇಲ್ಲಿ ನಮ್ಮ ರಾಜ್ಯದ ನಾಯಕರುಗಳು ಆರ್ ಅಶೋಕ್ ಆಗ್ಬೋದು, CT ರವಿ ಆಗ್ಬೋದು, ಅವರ ಮಾತು, ಅವರ ಶೈಲಿ, ಈಶ್ವರಪ್ಪ, ಯತ್ನಾಳ್ ಇವರ ಶೈಲಿ, ಆಮೇಲೆ ಅನಂತಕುಮಾರ್ ಹೆಗಡೆ, ಆಮೇಲೆ ಈ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ಇವರೆಲ್ಲ ಮಾತುಗಳಲ್ಲಿ ಎಲ್ಲ ಸಮಯದಲ್ಲೂ ಮಾತಾಡ್ತಾರೆ ಅಂತಲ್ಲ, ಕೆಲವು ಸಮಯಗಳಲ್ಲಿ ಅವ್ರಿಗೆ ಬೇಕಾದಾಗ ಉದ್ರೇಕ ಬರುವಂಥ ಮಾತುಗಳನ್ನು, ಪ್ರಚೋದನೆ ಬರುವಂಥ ಮಾತುಗಳನ್ನು, ಅವ್ರ ಮೇಲೆ ಕೇಸ್ ಆಗುವಂಥ ಮಾತುಗಳನ್ನು ಆಡಿದ್ದಾರೆ. ಸೊ ನಾವೇನು ಹೇಳ್ತೀವಿ ಅಂದರೆ, ಅವರೆಲ್ಲಿಂದ ಬಂದವರು, ಮೂಲ ಯಾವುದು, ಅವ್ರಿಗೆ ಗಾಡ್ ಫಾದರ್ ಯಾರು, ಗಾಡ್ ಮದರ್ ಯಾರು? RSS. ಸೊ ನಾವು ಅವಾಗ ಎಲ್ಲಿಂದ ಏನು ಸಂಸ್ಕೃತಿ, ಯಾಕಂದರೆ RSS ಅವರು ಹೇಳ್ತಾರೆ ನಾವು ಸಂಸ್ಕೃತಿ ಸಂಸ್ಕಾರ ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ. ಇದು ಯಾವ ಸಂಸ್ಕೃತಿ, ಇದು ಯಾವ ಸಂಸ್ಕಾರ, ಇದು ಯಾವ ನಾಲಿಗೆ ನಿಮ್ಮದು? ಮಾತಾಡಬೇಡಿ ಈ ರೀತಿ. ನೀವು ಜನಪ್ರತಿನಿಧಿಗಳು, ನೀವು ರೋಲ್ ಮಾಡಲ್ಲ. ಆಚೆ ಬಂದವರು ಮಾತಾಡೋದಕ್ಕೂ ಅಲ್ಲಿಗೆ ಅದ್ರ ಮೇಲೆ ಪೂರ್ತಿ ಸಂಸ್ಥೆಗೆ ನೀವು ಮಾತಾಡೋಕೆ ವ್ಯತ್ಯಾಸ ಇಲ್ಲ. ಇಲ್ಲ, ನಾವು ಅದಕ್ಕೆ ಹೇಳಿದೆ, ಇವರೆಲ್ಲ ಒಂದಷ್ಟು ಜನ ಗೋಲ್ಡ್ ಮೆಡಲಿಸ್ಟ್ ಬಂದಿರ್ತಾರೆ, ಇವರೆಲ್ಲ ಅಲ್ಲಿಂದ ಬಂದು ನಾನು ಹೇಳ್ತೀವಿ, ಇವರೆಲ್ಲ ಅಲ್ಲಿಂದ ಬಂದವರು. ಅಂತ ಇಲ್ಲಾಂದ್ರೆ ಏನು ಗೊತ್ತಾ, ಇವ್ರನ್ನೆಲ್ಲ ನಾಯಕರನ್ನಾಗಿ ಆಚೆಗೆ ಬಿಟ್ಟಂತವ್ರು, ನೀವು ಅವ್ರ ಮೇಲೆ ಕಂಟ್ರೋಲು ಇಟ್ಕೊಂಡಿರ್ಬೇಕಲ್ಲ RSS. ಈಗ ಇವ್ರ ಹಳೆ ಭಾಷಣಕ್ಕೆ ಪೂರ್ವಾನ್ವಯವಾಗುವಂತ ಏನಾದ್ರು ಜಾರಿ ಆದ್ಮೇಲಿಂದ ಶುರು ಪೂರ್ವಾನ್ವಯವಾಗುವುದು 15 ವರ್ಷ ಮುಂಚೆಯಿಂದ 100 ವರ್ಷಕ್ಕೆ ಹೋಗ್ಬಿಡ್ತದೆ. ಆ ಥರ ಹೋದ್ರೆ ಆ ಥರದ ಯಾವುದು ಇಲ್ಲ. ಇದಾದ್ಮೇಲೆ ನಂತರ ಯಾರ್ಯಾರು ದ್ವೇಷ ಭಾಷಣ ಮಾಡಬಾರದು, ಸಮಾಜ ನಿರ್ಮಾಣ ಆಗಬೇಕು, ಸೌಹಾರ್ದ ಸಮಾಜ ನಿರ್ಮಾಣ ಆಗಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕವನ್ನ ಎಲ್ಲರೂ ಒಟ್ಟಾಗಿ ಆ ಶಾಂತಿಯ ತೋಟವಾಗೇ ಉಳಿಸ್ಕೋಬೇಕು ಹೊರತು ಕೋಮು ದೊಡ್ಡೂರಿ ಬಿತ್ತಬಾರದು ಅನ್ನೋದೇ ಇದು ಉದ್ದೇಶ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ರಾಜಶೇಖರಾನಂದ ಶ್ರೀಗಳೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇದು ಪೂರ್ವಾನ್ವಯವಾಗುವಂತೆ ಆಗದೇ ಇದ್ದರೆ ಸಾಕಿದು, ಇದು ಒಂದು ಭಾಗ. ಇದರಲ್ಲಿ ಯಾರ ಪರ ಎಷ್ಟು ಬೇಕಾದರೂ ಮಾತನಾಡಿಕೊಳ್ಳುವುದು ಒಂದು ಇದ್ದೇ ಇದೆ, ಅದೆಲ್ಲ ಕಾಲದಲ್ಲೂ. ಯಾರ ವಿರುದ್ಧವಾಗಿ ಮಾತಾಡಿದ್ರೂ ಕೂಡ ತಕರಾರಿಲ್ಲವೇನೋ, ಆದರೆ ವಿರೋಧದ ನೆಪದಲ್ಲಿ ದ್ವೇಷ ಬಿತ್ತುವ, ದ್ವೇಷ ಕಾರುವ, ದ್ವೇಷವನ್ನೇ ಉಸಿರಾಗಿಸಿಕೊಳ್ಳುವ ಕೆಲಸವಾದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.